ಗರಿ ಸರಿ ಸಾ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ ಗರಿ ಸರಿ ಸಾ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ಪ್ರಿಯ ವೀಕ್ಷಕರೇ, ಈ ವಾರದ ನಮ್ಮ ಅತಿಥಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿ ನಂತರ ಕನ್ನಡ ಚಿತ್ರರಂಗದಲ್ಲೂ ಪ್ರಖ್ಯಾತ ನಿರ್ದೇಶಕರಾಗಿರುವ ನಿಮ್ಮೆಲ್ಲರ ಆತ್ಮೀಯ ಮೇಷ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಮೇಷ್ಟ್ರೇ ನಮಸ್ಕಾರ. ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತುಂಬ ತುಂಬ ಧನ್ಯವಾದಗಳು ನಿಮಗೂ ದೂರದರ್ಶನಕ್ಕೂ. ತುಂಬ ಜನ ನಿಮ್ಮನ್ನು ಮೇಷ್ಟ್ರು ಅಂತ ಕರಿತೀವಿ, ನಾಕ್ತಿ ಅಂತ ಕರೀತಾರೆ, ನಾಕ್ತಿಹಳ್ಳಿ ಅಂತ ಬರೀ ಊರ ಹೆಸರು ಹಿಡ್ದೆ ಕರೀತಾರೆ. ಆ ಹೆಸರೇ ಒಂದು ಪ್ರಭಾವ ಬೀರ್ತಾ ಇದೆ ಅಂತ ಅನ್ಸುತ್ತೆ ನಮಗೆ. ನನ್ನ ಹಳ್ಳಿ ನನಗೆ ಎರಡನೆಯ ತಾಯಿ ಅಂತ. ಅದು ಕೇವಲ ಭಾವನಾತ್ಮಕವಾದ ಮಾತಲ್ಲ, ಅಂತರಾಳದ ಮಾತು, ನಿಜವಾದ ಮಾತು. ನನಗೆ ಬಾಲ್ಯದಿಂದ ಅದೇನೋ ಊರಿನ ಬಗ್ಗೆ ವ್ಯಸನ, ಪ್ರೀತಿ, ಮೋಹ. ಊರು ಸಾಕಷ್ಟು ಬಾಲ್ಯದಲ್ಲಿ ಕಹಿಯನ್ನು ಕೊಟ್ಟರೂ ನನಗೆ ಅದು ತಾಯಿಯೇ. ಆ ಥರದ ಒಂದು ಅಂಟ್ಕೊಂಡು ಬಂದೆ. ಮೊದಲ ಕಥೆ ಬರೆದಾಗ ನನ್ನ ಜೊತೆಗೆ ಆ ಹೆಸರನ್ನ ಹಾಕ್ಕೊಂಡು ಬರೆದೆ. ಆಮೇಲೆ ನಾಗತಿಹಳ್ಳಿ ಚಂದ್ರಶೇಖರ, ಎರಡಕ್ಕೂ ಒಂದು ರಿದಮ್ ಇದೆ. ಒಂದು ಮೀಟ್ರ್ ಹಾಕಿದರೆ ಲಯ ಇದೆ. ಹಾಗಾಗಿ ಅವೆರಡು ಏನೋ ಜೆಲ್ಲಾಯಿತು. ಚಂದ್ರು ನಾಗತಿಹಳ್ಳಿ ವರ್ಕ್ ಆಗಲ್ಲ. ಹೌದು, ಅದು ನಾಗತಿಹಳ್ಳಿ ನಾಗತಿ ಚಂದ್ರು ವರ್ಕ್ ಆಗಲ್ಲ. ನಾಗತಿಹಳ್ಳಿ ಚಂದ್ರಶೇಖರ ಅದೊಂದು ಮ್ಯೂಸಿಕ್. ಸೊ ಹಾಗಾಯಿತು. ಸೊ ಮೊದಲ ತರಗತಿ ಅಂದರೆ 8ನೇ ತರಗತಿಯಲ್ಲಿದ್ದಾಗ ನಾನು ಫಸ್ಟ್ ಶಾರ್ಟ್ ಸ್ಟೋರಿ ಬರೆದೆ. ಆಗ ಶಾಲೆಯಲ್ಲಿ ಬಹುಮಾನ ಇತ್ಯಾದಿ ಕೊಟ್ಟು ಬೆನ್ನು ತಟ್ಟಿದ್ರು. ಸೊ ಪರ್ಹ್ಯಾಪ್ಸ್ ನನಗೆ ಒಂದು ಐಡೆಂಟಿಟಿ ಬೇಕಾಗಿತ್ತು. ಹಳ್ಳಿ ಹುಡುಗನಾಗಿದ್ದ ನನಗೆ, ಬಾಲಕನಾಗಿದ್ದ ನನಗೆ, ಬಹಳ ಇಂಟ್ರಾವರ್ಟ್ ಆಗಿದ್ದ ನನಗೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋಕೆ ಒಂದು ಕೊಂಡಿ ಬೇಕಾಗಿತ್ತು. ಅದಕ್ಕೆ ನಾನು ನನ್ನ ಹಳ್ಳಿನೇ ಆರಿಸ್ಕೊಂಡೆ. ಸೊ ಆರಿಸಿಕೊಂಡದ್ರಿಂದ ನನಗೆ ಅನೇಕ ರೀತಿಯ ಲಾಭಗಳಾಗಿದೆ. ಬೌದ್ಧಿಕ ಲಾಭ, ಆರ್ಥಿಕ ಲಾಭ, ಸಾಮಾಜಿಕ ಮನ್ನಣೆ. ಇಟ್ಕೊಂಡದ್ದಕ್ಕಾಗಿ ಅಂತಲ್ಲ, ಆ ಇಟ್ಕೊಂಡ ಕಾರಣಕ್ಕಾಗಿ ಮಾತ್ರ ಅಂತಲ್ಲ, ಇಡೀ ಹಳ್ಳಿಯನ್ನು ನಾನು ಹಚ್ಕೊಂಡಿದ್ದು, ಹಳ್ಳಿಲಿ ಏನೋ ಒಂದಷ್ಟು ಪ್ರಯೋಗ ಮಾಡೋಕ್ಕೆ ಹೊರಟಿದ್ದು, ಆನಂತರ ಹಳ್ಳಿಗೆ ವಾಪಸ್ಸು ಹೋಗಿದ್ದು, ಈ ಥರದ್ದೆಲ್ಲ. ಆಮೇಲೆ ಅದು ಸಹಜವಾಗಿ ಅಲ್ಲಿಂದ ಸಿನಿಮಾಕ್ಕೆ ಬಂತು. ಹೌದು, ಅಲ್ಲಿಂದ ಸಹಜವಾಗಿ ನನ್ನ ಪ್ರವಾಸಕ್ಕೆ ಹೋದಾಗಲೂ, ಆಕಾಶದಲ್ಲಿ ಹಾರುವಾಗಲೂ ಹಳ್ಳಿ ನೆನಪಾಗ್ತಿತ್ತು. ಹೌದು. ಸೊ ಆಕಾಶದಲ್ಲಿದ್ದಾಗಲೂ ಬೇರು, ಅಲ್ಲಿ ರೆಕ್ಕೆಯಲ್ಲಿ ಕಟ್ಕೊಂಡು ಹಾರುವಾಗಲೂ ಹಳ್ಳಿ ಬೇರಿತ್ತು. ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ, ಕಂಟೆಂಟೆಡ್ ವಿತ್ ಮೈ ವಿಲೇಜ್, ಮೈ ನೇಮ್. ನಾನು ತುಂಬ ಸಲ ಸ್ವಲ್ಪ ಕಷ್ಟಕ್ಕೊಳಗಾಗೋದು ಯಾವಾಗ ಅಂದರೆ ಆಟೋಗ್ರಾಫ್ ಹಾಕುವಾಗ. ಪೂರ್ತಿ ಹಾಕಿ ಸರ್ ಅಂತಾರೆ. ಸೊ ಪೂರ್ತಿ ಹೆಸರು ಬರೆಯೋದಿದೆಯಲ್ಲ, ಈಗ ಆಟೋಗ್ರಾಫ್ಗಳು ಕಡಿಮೆ ಹಾಕಿದ್ದು ಸೆಲ್ಫಿ ಕಾಲ. ಹೌದು, ಪೂರ್ತಿ ಹೆಸರು ಬರೀಬೇಕಾದ್ರೆ ಸ್ವಲ್ಪ ಉದ್ದ ಸಮಯ. ಆಮೇಲೆ ನಾನು ಕನ್ನಡದಲ್ಲಿ ಸಹಿ ಮಾಡ್ತೀನಿ. ಸೊ ಚೆಕ್ಗಳಿಗೆಲ್ಲ ಅದು ಸ್ವಲ್ಪ, ಎಸ್ಪೆಷಲಿ ಧಾರಾವಾಹಿ ನಡೆಸುವಾಗಲಂತೂ 100 ಚೆಕ್ಗಳಿಗೆ ಸಹಿ ಹಾಕುವಾಗ ಪೂರ್ತಿ ಸಹಿ ಹಾಕಬೇಕು. ಆದರೂ ಆ ಥರದ ಸಣ್ಣ ಪುಟ್ಟ ಕಷ್ಟಗಳು ಇಷ್ಟಪಡುವಂಥವೇ. ಸೊ ಹಾಗಾಗಿ ನಾನು ಅಂದರೆ ನನ್ನ ಹಳ್ಳಿ ಅಂದರೆ ನಾನು. ರೈಟ್. ಭಾಳ ಸಂತೋಷ. ಮೇಷ್ಟ್ರೆ, ನಾನು ಇನ್ನೊಂದು ಗಮನಿಸಿದ್ದು, ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಟ್ವಿಟರ್, ಈಗ ಎಕ್ಸ್ ಅಂತ ಏನಿದೆ, ಅದರಲ್ಲಿ ನಿಮ್ಮದೊಂದು ಅಕೌಂಟ್ ಶುರು ಆಗುತ್ತೆ. ಅದರಲ್ಲಿ ನಿಮ್ಮ ಹ್ಯಾಂಡಲ್ ಹೆಸರು ನೋಮ್ಯಾಡ್ ಚಂದ್ರು, ಅಂದರೆ ಅಲೆಮಾರಿ ಚಂದ್ರು. ಅದಕ್ಕೆ ಆ ಹೆಸರಿಗೆ ತಕ್ಕಂತೆ ನೀವು ಬರೀ ಊರೂರು ಸುತ್ತಿಲ್ಲ, ಭಾರತನ ಸುತ್ತಿಲ್ಲ, ಪ್ರಪಂಚದ ಹಲವಾರು ದೇಶಗಳನ್ನ ಸುತ್ಕೊಂಡ್ಬಂದ್ರಿ. ಆದ್ರೂ ಅದು ನಾಗತಿಹಳ್ಳಿಗೆ ನಂಟು ಹಾಗೇ ಆಗುತ್ತೆ. ಇಲ್ಲಿಂದ ಸುತ್ಕೊಂಡು ಬಂದರು, ನೀವು ಅಮೇರಿಕಾಗೆ ಹೋಗಿ ಪ್ಯಾರಿಸಲ್ಲಿ ಸಿನಿಮಾ ಮಾಡಿ. ಈ ಅಲೆಮಾರಿತನ ಹೇಗೆ ಬಂತು, ಹೇಗೆ ಉಟ್ಕೊಂತು ಒಬ್ಬ ಹಳ್ಳಿ ಹುಡುಗನಿಗೆ? ಅಲೆಮಾರಿತನದ ಒಂದು ತಂತು ನಮ್ಮ ಹಳ್ಳಿಲಿತ್ತು ಅನಿಸುತ್ತೆ. ನಮ್ಮ ಹಳ್ಳಿಲಿ ತುಂಬ ವಲಸೆ ಹೋಗೋರು ಮುಂಚೆಯಿಂದ.
ಸೊ ಎಲ್ಲರಿಗೂ ಗೊತ್ತಿರಬೇಕು ನಾಗತಿಹಳ್ಳಿ ಎಲ್ಲಿದೆ ಅನ್ನೋದು. ನಾಗತಿಹಳ್ಳಿ ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಎಸ್. ಆದರೆ ಇಲ್ಲಿಂದ ನಾಗತಿಹಳ್ಳಿಗೆ ಹೋಗಬೇಕಾದ್ರೆ ಬೆಂಗಳೂರು ಮಂಗಳೂರು ಹೈವೇನಲ್ಲಿ 100 ಕಿಲೋಮೀಟರ್ ಸಿಕ್ಕುವಂಥ ಒಂದು ಹಳ್ಳಿ. ಹೌದು. ಹೆದ್ದಾರಿಯಲ್ಲೇ ಇದೆ, ಹೆದ್ದಾರಿ ನಂಬರ್ 75ರಲ್ಲಿ ಬರುತ್ತೆ. ನಮ್ಮ ಹಳ್ಳಿಯ ವಿಶೇಷ ಏನಂತಂದರೆ ಅಲ್ಲಿ 1925ರಲ್ಲಿ ಬ್ರಿಟಿಷರು ಶಾಲೆಯನ್ನು ಪ್ರಾರಂಭಿಸಿ ಈ ವರ್ಷ ಅದರ ಶತಮಾನೋತ್ಸವ ಮಾಡಿದ್ವಿ. ಈ ವರ್ಷ ಮಾಡಿದ್ವಿ. ಹೀಗಾಗಿ ಅಕ್ಷರ ನಮ್ಮೂರಿಗೆ ಬೇಗ ಬಂತು. ಅಕ್ಷರ ಬಂದದ್ರ ಜೊತೆಗೆ ನಮ್ಮ ಹಳ್ಳಿ ಮತ್ತು ನಮ್ಮ ತಾಲೂಕು ಸ್ವಲ್ಪ ಹಿಂದೆ ಬಡತನಕ್ಕೆ ಬರಗಾಲಕ್ಕೆ ಪ್ರಸಿದ್ಧಿ. ಹೀಗಂಗೆ ಹೇಳೋಕ್ಕಾಗಲ್ಲ. ಜನ ಸಾಕಷ್ಟು ಸ್ಥಿತಿವಂತರಾಗಿದ್ದಾರೆ. ಯಾಕೆಂದರೆ ಆ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಇದ್ದಾಳೆ, ನೀರಾವರಿ ನಾಲೆ ಎಲ್ಲ ಇದೆ. ಆ ಕಡೆ ಹೇಮಾವತಿ ಇದ್ದಾಳೆ, ಹಾಸನ ಆ ಕಡೆಗೆ. ನಮ್ಮ ಎಸ್ಪೆಷಲಿ ನಮ್ಮ ಗ್ರಾಮ ಕೆರೆಯೂ ಇಲ್ಲದಂಥ ಒಂದು ಹಳ್ಳಿ. ಸೊ ಹೀಗಾಗಿ ಜನ ವಲಸೆ ಹೋಗೋದು ಬಹುಶಃ ಸ್ಥಳದ ತೊಂದರೆಗಳನ್ನು ಗೆಲ್ಲೋದಕ್ಕೆ, ಮೀರೋದಕ್ಕೆ, ಹಣ ಸಂಪಾದನೆ ಮಾಡಲಿಕ್ಕೆ ಮುಂಬೈಗೆ, ಭದ್ರಾವತಿಗೆ, ಉದಕಮಂಡಲಕ್ಕೆಲ್ಲ ಹೋಗಿದ್ದಾರೆ. ಆಗ ಕೂಲಿ ಕೆಲಸಗಾರರಾಗಿ. ಇದು ನಾಗಮಂಗಲದ ಜನ ಪ್ರಪಂಚದಲ್ಲಿ ಎಲ್ಲೋದ್ರೂ ಸಿಗ್ತಾರೆ ಅನ್ನೋ ಒಂದು ನಾನುಡಿನೇ ಆಗೋಗಿತ್ತು. ಆ ಒಂದು ಒಳಗಡೆ ಇತ್ತು ಅನ್ಸುತ್ತೆ. ಡಿ ಎನ್ ಎ ಪ್ರಾಬ್ಲಮ್ ಇದು, ನೊಮ್ಯಾಡ್ ಅನ್ನೋದು. ಜರ್ಮನಿಯ ಹಿಟ್ಲರ್ನ ರೆಜಿಮಲ್ಲಿ ಕೂಡ ಒಬ್ಬ ಯೋಧ ನಮ್ಮೂರ್ನಿದ್ದ ಅಂತ ಒಂದು ಹೇಳ್ತಾರೆ. ಅಂದರೆ ದಾಖಲೆಗಳಿಲ್ಲ. ಒಂದು ಮನೇನ ಜರ್ಮನಿ ಎಂಬುದವ್ರ ಮನೆ ಅಂತಾರೆ. ಯಾಕೆ ಅಂದರೆ ಅವ್ರ ಮಗ ಅಲ್ಲಿದ್ದ, ಆ ವಂಶದ ಒಬ್ಬ ವ್ಯಕ್ತಿ ಹೋಗಿದ್ದ. ನನ್ನ ವಲಸೆ ಹಕ್ಕಿ ಹಾಡೋ ಕಾದಂಬರಿಯಲ್ಲಿ ಕೂಡ ಅನೇಕ ಪಾತ್ರಗಳು ಪಾಕಿಸ್ತಾನ ಇಂಡಿಯಾ ಮಧ್ಯೆ ಸಂಚರಿಸ್ತಾ ದೇಶ ವಿಭಜನೆ ಆದಾಗ ಅಲ್ಲಿಂದ ಲಾಹೋರಿಂದ ಕಾಲ್ನಡಿಗೆಯಲ್ಲಿ ಭಾರತಕ್ಕೆ ಬಂದಂಥ ಪಾತ್ರಗಳು ಎಲ್ಲ ಇದ್ದಾವೆ. ಒಟ್ಟಿನಲ್ಲಿ ಅಲೆಮಾರಿತನ ಹಳ್ಳಿಯಲ್ಲಿತ್ತು. ನಾನು ಅದನ್ನು ತಕ್ಕಂತ ರೂಢಿಸ್ಕೊಂಡವನು ಆ ಊರು ಪಕ್ಕದಲ್ಲಿ ಹರಿಯುವಂಥ ಒಂದು ಹೆದ್ದಾರಿ ಇತ್ತಲ್ಲ, ಆ ಹೆದ್ದಾರಿ ನೋಡಿದಾಗೆಲ್ಲ ಆ ಹೆದ್ದಾರಿ ಆ ಕಾಲಕ್ಕೆ ಅಷ್ಟು ಮೋಹಕವಾಗಿತ್ತು. ಈಗ ಶಾಪ ಆಗೋಗ್ಬಿಟ್ಟಿದೆ, ಅಷ್ಟಪಥಗಳಾಗೋಗ್ಬಿಟ್ಟು ಇಡೀ ಹಳ್ಳಿನ ಕಬಳಿಸ್ತಾ ಹೋಗ್ತಾ ಇದೆ. ಈಗ ನನಗೆ ಹೆದ್ದಾರಿ ಬಗ್ಗೆ ಗೌರವ ಇಲ್ಲ. ಬಟ್ ಆಗಿನ ಹೆದ್ದಾರಿ ಯಾವುದೋ ಒಂದು ವಾಹನ ಬರೋದು, ಒಂದು ಲಾರಿ ಬರೋದು, ಆಲ್ ಇಂಡಿಯಾ ಪರ್ಮಿಟ್ ಅಂತ ಹೋಗ್ತಾ ಇರೋದು, ಅದು ನೋಡಿದಾಗೆಲ್ಲ ನಾನು ಸ್ಕೂಲ್ನಲ್ಲಿ ಇನ್ಸ್ಪೆಕ್ಟರ್ ಕೇಳಿದ್ರು ಒಂದ್ಸಾರಿ, ಏನಾಗಬೇಕು ಅಂತಿದೆಯಾ ಮರಿ ನೀನು ಅಂತ. ಲಾರಿ ಡ್ರೈವರ್. ಮೇಷ್ಟ್ರು ಹೊಡೆದಿದ್ರು, ಹೇಳ್ಕೊಟ್ರಿಂಗೆ ಹೇಳಿದ್ಯಲ್ಲ ನೀನು. ನನ್ನ ಮನಸ್ಸಲ್ಲಿದ್ದಿದ್ದು ಬಾಲಕನಾಗಿ ಆಲ್ ಇಂಡಿಯಾಸ್ ನೋಡ್ಬೋದಲ್ಲ ಉಚಿತವಾಗಿ ಒಬ್ಬ ಡ್ರೈವರ್ ಲಾರಿ ಡ್ರೈವರ್. ಆ ಥರದ ಅಲೆಮಾರಿ ಮನಸ್ಸು ಇತ್ತು. ಆಮೇಲೆ ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಅಂತ ಪ್ರಸಿದ್ಧ ವಚನ ಇದೆ. ಚಲಿಸೋದ್ರಿಂದ ಉಳಿಯುತ್ತೆ ಅದು ಅಂತ. ಹರಿಯೋ ನೀರು ಹೊಸ ಹೊಸ ಲವಣಗಳನ್ನು ಹೀರ್ಕೊಂತ ಮುಂದೆ ಮುಂದೆ ಹೋಗುತ್ತೆ. ಸೊ ಆ ನೀರಿಗೆ ಅನುಭವ ಎಷ್ಟಿದೆ. ಒಂದು ಜಲಪಾತದಲ್ಲಿ ಧುಮುಕೋ ನದಿ, ಹರಿಯೋ ನದಿ, ಬಳುಕೋ ನದಿ, ಬಾಗೋ ನದಿ, ದಂಡೆಗೆ ಅಪ್ಪಳಿಸೋ ನದಿ, ಅದೆಲ್ಲ ಚಲನೆಯಿಂದಾಗುತ್ತೆ. ನಿಂತ ನೀರು ಪಾಚಿಕಟ್ಟುತ್ತೆ, ಕೊಳೆಯುತ್ತೆ ಅಂತ. ಇದೊಂದು ಸರಳವಾದ ಫಿಲಾಸಫಿ. ಹಾಗಾಗಿ ನನಗೆ ಸಂಚಾರ ಅಂತ ಅನ್ನೋದಕ್ಕಿಂತ ಅಲೆಮಾರಿತನ ಕರೆಕ್ಟ್ ವರ್ಡು. ಸಂಚಾರ ಸ್ವಲ್ಪ ಸ್ಟ್ಯಾಂಡರ್ಡು, ಅಲೆಮಾರಿ ಹಕ್ಕಿ ಪಿಕ್ಕಿ ನಾನು. ಹಾಗೆ ತುಂಬ ಹೊರಟೆ. ಇದು ಸಿನಿಮಾ ಬಗ್ಗೆ ಹೆಚ್ಚಿನ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಮೊದಲನೇ ಸಿನಿಮಾಗೆ ಬಂದ್ಬಿಡೋಣ. ನೀವು ಪ್ರಥಮ ಬಾರಿಗೆ ನಿರ್ದೇಶಕರಾದ್ರಿ. ಹಳ್ಳಿಯಲ್ಲಿ ನಡೆಯುವಂಥ ಕತೆ ನೋಡಿ. ಆ ಮೊದಲ ಸಿನಿಮಾ ಕೊಂಡು ಹೋದ ಕೂಡ ಫೈನಲಿ ಇಟ್ ಕನೆಕ್ಟ್ಸ್ ಟು ಮೈ ವಿಲೇಜ್. ಎಸ್, ನಾಗತಿಹಳ್ಳಿಗೆ ಕನೆಕ್ಟ್ ಆಗುತ್ತೆ. ಹೌದು. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಏನಂದರೆ ಗ್ರಾಮೀಣ ಬದುಕಿನಲ್ಲಿ ಶ್ಯಾಮ್, ನೀವು ಹೇಳಿದ ಹಾಗೆ, ಅಥವಾ ಎಲ್ಲ ಸಮಾಜದಲ್ಲೂ ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ಲ. ಮನುಷ್ಯ ಎರಡರ ಸಂಗಮ. ಆ ಪ್ರಮಾಣ ಎಷ್ಟಿದೆ ಎನ್ನುವುದು ಅದು ಚರ್ಚಾರ್ಹವಾದ್ದು. ನಿಜ. ಹಾಗಾಗಿ ಮನುಷ್ಯನೊಳಗಡೆ ರಾಮ ರಾವಣ ಒಟ್ಟೊಟ್ಟಿಗೆ ಬದುಕ್ತಿರ್ತಾರೆ. ಆ ದೃಷ್ಟಿಯಲ್ಲಿ ನಾನು ಆ ಕಥೆಯಲ್ಲಿ ಉಂಡು ಹೋದ ಆರಿಸ್ಕೊಳ್ಳೋಕೆ ಮುಂಚೆ ಮೊದಲು ಕಮಂಗಿಪುರದ ಕಥೆ ಅಂತ ಅದನ್ನು ಸುಧಾ ಪತ್ರಿಕೆಯಲ್ಲಿ ಬರೆದಿದ್ದೆ. ನಾನು ನಿರ್ದೇಶಕನಾಗಬೇಕು ಅಂತ ಹೊರಟಾಗ ನನಗೆ ನನ್ನದೇ ಒಂದು ಕಥೆ ಇರಲಿ ಅಂತ. ಯಾಕೆಂದರೆ ಕೆಡಿಸಿದ್ರೆ ಯಾರೂ ಬೈಯಲ್ಲ. ಯಾರೋ ದೊಡ್ಡ ಲೇಖಕರು ತಗೊಂಡ್ಬಿಟ್ಟೇನೋ ಆಗ್ಬಿಟ್ಟು ನಿರ್ದೇಶನ ಮಾಡಿದಾಗ ಅದು ನನ್ನ ಗ್ರಾಮದಲ್ಲಿ ನಡೆದ ಬಹುತೇಕ ಕಥೆಗಳ ವಾಸ್ತವಕ್ಕೆ ತುಸು ರಂಜನೆ, ತುಸು ಕಲ್ಪನೆ ಬೆರೆಸಿ ಒಂದು ಆಶಯವನ್ನು ಇಟ್ಟು, ಒಬ್ಬ ಕಥೆಗಾರ ಇದ್ದದ್ದನ್ನು ಇದ್ದಾಗೆ ಹೇಳ್ತೀನಿ ಅಂತ ಹೋದರೆ ಡಾಕ್ಯುಮೆಂಟ್ರಿ ಆಗುತ್ತೆ. ಹೌದು. ಅಥವಾ ಎಲ್ಲಾನು ಇಮ್ಯಾಜಿನೇಷನ್ ಮಾಡಿದ್ರೆ ಅಂದರೆ ಅದು ಹ್ಯಾಲೋ ಆಗುತ್ತೆ. ನಿಜ. ಬೇರುಗಳಿರಲ್ಲ ಅದಕ್ಕೆ. ಯು ಮಸ್ಟ್ ಮಿಕ್ಸ್ ದ ರಿಯಾಲಿಟಿ ಆ್ಯಂಡ್ ದ ಫ್ಯಾಂಟಸಿ. ಬ್ಲೆಂಡ್ ಬೋತ್ ಆಫ್ ದೆಮ್. ಆ ಬ್ಲೆಂಡ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅಲ್ಲಿ
ಅಲ್ಲಿ ನಮ್ಮೂರಿಗೊಬ್ಬ ಕವಿ ಇನ್ಸ್ಪೆಕ್ಟರ್ ಬಂದು ಏನೋ ಕಿತಾಪತಿ ಮಾಡಿ ಹೋಗಿದ್ದ. ಕವ್ ಇನ್ಸ್ಪೆಕ್ಟರ್ ಅನ್ನೋರು ಇದ್ರು. ಕವಿ ಇನ್ಸ್ಪೆಕ್ಟರ್ನ ಕ್ರೆಡಿಟ್ ಅವನೇ ಕೊಟ್ಟಿದ್ದು ನಂಗಲ್ಲ. ಅವನಂಗೆ ಹೇಳಿ, ಏಕೆಂದರೆ ಈ ರೆವಿನ್ಯೂ ಇನ್ಸ್ಪೆಕ್ಟ್ರು ಈ ಥರ ಎಲ್ಲ ಇನ್ಸ್ಪೆಕ್ಟರ್ಗಳು ಹುದ್ದೆ ಇರುತ್ತಲ್ಲ, ಆದರೆ ಕ್ಲೈಮ್ ಮಾಡಿದರೆ ಹಳ್ಳಿಗರಿಗೆ ಟೋಪಿ ಹಾಕ್ಬೋದು. ಆ ಕಾಲಕ್ಕೆ ತುಂಬ ಕಡಿಮೆ ಹಣ ಅವ್ನು ಮೋಸ ಮಾಡಿದ ಪಾಪ. ವಂಚನೆ ಅಂದರೆ ಅವನೊಬ್ಬ ನಿರುದ್ಯೋಗಿ, ಅವನದೇನೋ ಸಮಸ್ಯೆ ನೋಡಿ. ಇಲ್ಲೇ ಒಳ್ಳೆಯದು ಕೆಟ್ಟದ್ದು ಒಟ್ಟಿಗೆ ಇರುತ್ತೆ ಅಂತ. ಆದರೆ ಅವನು ಸಿಕ್ಕಾಕೊಂಡಿದ್ದು ತಮಾಷೆ ಎಲ್ಲ ಆಯಿತು. ಆಮೇಲೆ ಊರು ಬಿಟ್ಟು ಹೋಗಲಿಲ್ಲ, ಊರಲ್ಲೇ ಇದ್ದ ಸ್ವಲ್ಪ ದಿನ ಈ ಥರ. ಆ ದೃಷ್ಟಿಯಿಂದ ಅಲ್ಲಿ ಬರುವ ನಿರುದ್ಯೋಗಿ ಪಾತ್ರಗಳಿದೆಯಲ್ಲ, ನಾನು ಆ ಥರ ಒಬ್ಬ ನಿರುದ್ಯೋಗಿ ಆಗಿದ್ದೆ. ಪದ್ಯ ಬರೀತಿದ್ದೆ, ಆಕಾಶವಾಣಿಲಿ ಹೆಸರು ಬರಲಿ ಅಂತ ಕಾರ್ಡ್ ಬರೀತಾ ಇದ್ವಿ. ಆ ಥರದ ಅಲ್ಲಿಯ ಗುಣ ಸ್ವಭಾವಗಳ ಅಧ್ಯಯನ ಮಾಡಿ ಹಳ್ಳಿಲಿದ್ದಂಥ ಯುವಕರು, ಆಮೇಲೆ ಹಳ್ಳಿಗೆ ಬರೋ ಯುವಕರಿದ್ದಾರಲ್ಲ, ತುಂಬ ಕ್ರಾಂತಿಕಾರಿಗಳಾಗಿರ್ತಾರೆ. ಕಾರಣ ಒಂದೇ, ಫೇಲ್ ಆಗಿರ್ತಾರೆ, ಕ್ರಾಂತಿ ಮಾಡೋ ಕೆಲಸ ಸಿಕ್ಕಿರಲ್ಲ, ಮತ್ತು ಇನ್ನೇನು ಮಾಡ್ತಾರೆ. ಸೊ ಇವರೇ ರೆವಲ್ಯೂಷನರೀಸ್ ಹಳ್ಳಿಗಳಲ್ಲಿ. ತುಂಬ ಸಲಹೆ ಕೊಡೋದು ಹಾಗೆ ಹೀಗೆ ಅಂತ. ಒಂದ್ಸರಿ ಲೈಫ್ ಸೆಟ್ಲಾಗಿ ಒಳ್ಳೆ ಕೆಲಸ ಸಿಕ್ಕಿದ್ರೆ ಕ್ರಾಂತಿ ಬಂದ್. ಈ ಎಲ್ಲದರ ಸಮ್ಮಿಶ್ರಣ ಕೊಂಡು ಹೋದ. ಆ ಸಿನಿಮಾದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದ ಒಬ್ರು ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಒಂದು ವಿಡಿಯೋ ಬೈಟ್ ನೋಡೋಣ ಈಗ. ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರನ್ನು ನಾನು ಮೊಟ್ಟ ಮೊದಲ ಬಾರಿಗೆ ಕೂಡು ರಾಮಕೃಷ್ಣ ಚಿತ್ರದ ಸೆಟ್ನಲ್ಲಿ ನೋಡ್ತಾ ಇದ್ದೆ. ಅವರು ಬರ್ತಿದ್ರು. ಅದಾದ ಮೇಲೆ ಅವರೇ ನಿರ್ದೇಶನ ಮಾಡ್ತಿರುವ ಮೊಟ್ಟ ಮೊದಲ ಚಿತ್ರ ಉಂಡು ಹೋದ ಕೊಂಡು ಹೋದ ಚಿತ್ರಕ್ಕೆ ನನ್ನನ್ನು ನಾಯಕಿಯಾಗಿ ಆಯ್ಕೆ ಮಾಡಿದರು. ಮೊದಲನೇದಾಗಿ ತುಂಬ 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 ಥ್ಯಾಂಕ್ಸ್ ಅದಕ್ಕೆ ಚಂದ್ರು. ಒಂದು ರೀತಿ ಚಂದ್ರೂರವರು ಮತ್ತು ಅವರ ಶ್ರೀಮತಿರವರು, ಅವರ ಮಗಳು ಕನಸು, ಇವರು ಮೂರೂ ಜನ ನಮಗೆ ಸೆಟ್ಟಲ್ಲಿ ಇದ್ದು, ನಮಗೆ ತೀರ್ಥಹಳ್ಳಿ ಹತ್ರ ನಾವು ಶೂಟಿಂಗ್ ಮಾಡಿದ್ವಿ. ಅನಂತನಾಗ್ರವರು ಅದಕ್ಕೆ ಮುಖ್ಯ ಭೂಮಿಕೆಯಲ್ಲಿ, ಅಂದರೆ ಅವರು ಹೀರೋ ಆಗಿ ಪಾತ್ರ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಸಿನಿಮಾ. ನನಗೆ ಈಗಲೂ ಆ ಪಿಕ್ಚರ್ ನೋಡ್ತಿದ್ರೆ ಎಷ್ಟು ತಿಳಿಯಾದ ಹಾಸ್ಯ ಮತ್ತು ಅದಕ್ಕೆ ನವಿರಾದ ಒಂದು ಸಾಹಿತ್ಯ, ಮತ್ತು ಇವತ್ತಿಗೂ ಅದು ಆಪ್ಟ್ ಅನ್ನೋಂಥ ಸಿನಿಮಾ. ಅಂದರೆ ಈಗ ರಿಲೀಸ್ ಮಾಡಿದ್ರು, ಈಗ ತೆಗೆದಂಥ ಅಂಥ ಫ್ರೆಶ್ನೆಸ್ ಇರುವಂಥ ಒಂದು ಸಿನಿಮಾ. ಮತ್ತು ಅವರಲ್ಲಿ ಒಂದು ದೃಢತೆ ಇದೆಯಲ್ಲ, ಒಂದು ಏನೇ ಕೆಲಸ ಮಾಡಿದ್ರು ಮಾಡ್ತೀನಿ ಅನ್ನೋದು, ಅದು ತುಂಬ ನನಗೆ ಇಷ್ಟ ಆಗುವಂಥ ಒಂದು ಸ್ವಭಾವ. ಮತ್ತು ಅವ್ರ ಜೊತೆ ಹಲವಾರು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಡಿಫ್ರೆಂಟ್ ಪಾತ್ರಗಳು, ಎಲ್ಲವೂ ಕೂಡ ಮನಸ್ಸಿಗೆ ಹತ್ತಿರವಾದ ಪಾತ್ರ ನನಗೆ. ಮತ್ತು ಅವ್ರ ಹತ್ರ ಸಲಿಗೆ ಇದೆ. ಪಾತ್ರಗಳು ನಾನು ಚೆನ್ನಾಗಿಲ್ಲ ಅಂದರೆ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ದು ಇದೆ. ಇವಾಗೋ ನಾನು ಮಾಡೋದಿಲ್ಲ ಅಂತ ಹೇಳುವಂಥದ್ದು ಒಂದು ಧೈರ್ಯ ಕೂಡ ಇದೆ. ಯಾಕೆ ಅಂತಂದರೆ ಅವರು ನಮ್ಮ ಮನೆಯ ಒಬ್ಬ ಹಿರಿಯ ಅಣ್ಣನ ಸ್ಥಾನದಲ್ಲಿ ನಿಲ್ಲೋದ್ರಿಂದ ನನಗೆ ತುಂಬ ಖುಷಿ ಅನಿಸುತ್ತೆ ಅವ್ರ ಬಗ್ಗೆ ಮಾತನಾಡೋಕ್ಕೆ. ನಾಕ್ತಿಹಳ್ಳಿ ಚಂದ್ರಶೇಖರ್, ಶ್ಯಾಮ್, ನೀನು ಅವರ ಸಂದರ್ಶನ ಮಾಡ್ತಿದ್ದಿ. ತುಂಬ ವಿಷಯಗಳಿದೆ. ಬಹುಶಃ ಒಂದು ಸಂದರ್ಶನದಲ್ಲಿ ಖಂಡಿತ ಸಾಧ್ಯ ಆಗೋದಿಲ್ಲ. ಇನ್ನೂ ಮಾತಾಡ್ತಾನೇ ಹೋಗು. ತುಂಬ ಖುಷಿ ಅನಿಸುತ್ತೆ ಅವ್ರ ಜೊತೆ ಮಾತಾಡ್ತಾ ಇದ್ದರೆ. ಒಂದು ಮನುಷ್ಯನ ಆಕೃತಿ ಕೊಡಬೇಕಾದಾಗ, ಒಬ್ಬ ನಟ ಬೇಕು ಅಂದಾಗ ಅವ್ರನ್ನ ಸೆಲೆಕ್ಟ್ ಮಾಡೋ ರೀತಿ ಹೇಗೆ? ನಾನು ಬಾನಲ್ಲೇ ಬರೆದಾಗ ನಾನೇ ಅದ್ರ ನಿರ್ದೇಶನ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನ್ನದೇ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಥೆ ಕಾದಂಬರಿ ಇರಬೇಕು ಅಂತ ಇಲ್ಲ. ಹೌದು, ನಾನು ಕುಂ ವೀರಭದ್ರಪ್ಪ ಅವ್ರದ್ದು ಇಟ್ಕೊಂಡಿದ್ದೀನಿ, ದೊಡ್ಡೇರಿ ವೆಂಕಟಗಿರಿರಾವ್ ಇಟ್ಕೊಂಡಿದ್ದೀನಿ, ಅಡಿಗರ ಪದ್ಯ, ಕುವೆಂಪು ಅವ್ರ ಪದ್ಯ. ಹೌದು ಹೌದು. ಸೊ ಏನಂದರೆ ಸಾಹಿತ್ಯ, ಸಿನಿಮಾ ಎರಡೂ ಸಂಪೂರ್ಣ ಭಿನ್ನ ಮಾಧ್ಯಮ. ನೀನು ಸಾಹಿತಿಯಾಗಿದ್ದವನು ಸಿನಿಮಾ ಮಾಡೋಕ್ಕೆ ಬಂದಾಗ ಸಂಪೂರ್ಣವಾಗಿ ನಿನ್ನ ಮನೋಧರ್ಮ, ವೃತ್ತಿಧರ್ಮ ಎಲ್ಲನೂ ರೂಪಾಂತರಗೊಳಿಸ್ಕೊಂಡು ಹೊಸ ಹುಟ್ಟು, ಪುನರ್ಭವ ಅಂತಾರೆ, ಪುನರ್ಭವ ಆಗಬೇಕು. ನಾನು ಸಾಹಿತಿ ಥರ ಸಿನಿಮಾ ಮಾಡೋಕ್ಕಾಗಲ್ಲ. ಇಲ್ಲಿಯ ಭಿನ್ನ ವ್ಯಾಕರಣ, ಇಲ್ಲಿ ಇಡಿಎಮ್ಸು ಬೇರೆಯೇ ಇರುತ್ತೆ. ಹೌದು. ಮೊದಲಿಗೆ ನೀವೇ ಹೇಳಿದ ಹಾಗೆ ಸಾಹಿತ್ಯ ಏನಾಗುತ್ತೆ, ಒಂದು ಏಕಾಂತದಲ್ಲಿ, ಧ್ಯಾನದಲ್ಲಿ, ಅವನದೇ ಆದಂಥ ರೀತಿಯಲ್ಲಿ, ಯಾರ ಹಂಗಿಲ್ಲದೆ ಒಬ್ಬ ಲೇಖಕ ತನ್ನ ಅನುಭವಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು, ಅವನ ಜೀವನ ದರ್ಶನ ಇಟ್ಕೊಂಡು, ಅವನ ಕಲ್ಪನೆಗಳನ್ನು ಇಟ್ಕೊಂಡು, ಅವನ ಸಂಶೋಧನೆ ಇಟ್ಟುಕೊಂಡು ಒಂದು ಕೃತಿಯನ್ನು ಬರೀತಾನೆ. ಅದಕ್ಕೆ ಓದುಗ ಅವನು ಅಡ್ರೆಸ್ ಮಾಡೋದು ಓದುಗ, ರೀಡರ್ ಅಂತ. ನಮಗೆ ಇಲ್ಲಿ ಪ್ರೇಕ್ಷಕ. ರೈಟ್. ಓದುಗ ಏನಾಗುತ್ತೆ, ಅವನೊಂದು ಪುಸ್ತಕ ನಾನು ಇವತ್ತು ಬರ್ತಿರೋದನ್ನು ಇವತ್ತು ಓದ್ತಾನೆ, ನಾಳೆ ಓದ್ತಾನೆ, ಇನ್ಯಾರೋ ಓದ್ತಾರೆ, 2 ಪೇಜ್ ಓದ್ತಾನೆ, ಮುಂದಿನ ಇನ್ಯಾವತ್ತೋ ಓದ್ತಾರೆ, ಹಾಗೆ ಮುಚ್ಚಿಟ್ಟಿರ್ತಾರೆ, ಇನ್ಯಾರಿಗೋ ಕೊಡ್ತಾರೆ. ಅದು ಹಾಗೆ ಕೆಲಸ ಮಾಡ್ತಾ ಹೋಗುತ್ತೆ ಪುಸ್ತಕ.
ಈಗ ವಾಲ್ಮೀಕಿ ಇಲ್ಲ, ವ್ಯಾಸರಿಲ್ಲ, ನಾವು ಓದ್ತಾನೆ ಇದ್ದೀವಿ. ಹೌದು, ಓದ್ತಾನೆ ಇದ್ದೀವಿ ತುಂಡು ತುಂಡಾಗಿ, ಕಂತು ಕಂತಾಗಿ ಅದು ನಡೀತಾ ಇರುತ್ತೆ. ಹಾಗಾಗಿ ಅದರ ಅನುಭವ ಪ್ರಪಂಚವೇ ಬೇರೆ. ಹೌದು. ಸಿನಿಮಾ ಒಂದು 200 ವರ್ಷದ ಹಿಂದೆ ನಿಧಾನವಾಗಿ ಬಂದಂಥ ಒಂದು ತಾಂತ್ರಿಕ ಆವಿಷ್ಕಾರ. ಇದು ಮುಖ್ಯವಾಗಿ ಬಂದದ್ದು ಚಿತ್ರ ಚಲಿಸತೊಡಗಿ ಅದು ಚಲನಚಿತ್ರ. ಎಸ್, ಇಲ್ಲಿ ಇಟ್ಸ್ ಎ ಕಲೆಕ್ಟಿವ್ ವರ್ಕ್, ಸಮೂಹ ಕಲೆಯಾಗಿಬಿಡುತ್ತೆ. ಹೌದು. ಸಮೂಹ ಕಲೆಯಾದ ತಕ್ಷಣ ನೀನು ಬರಹಗಾರ ನಿರ್ದೇಶಕನ ಕ್ಯಾಪನ್ನು ತೊಡಬೇಕಾದ್ರೆ, ನಿರ್ದೇಶಕನ ಕುರ್ಚಿಯಲ್ಲಿ ಕೂತ್ಕೋಬೇಕಾದ್ರೆ ನಿನ್ನ ಬರಹಗಾರನಿಗಿರುವ ಅನೇಕ ವಿಚಾರಗಳನ್ನು ಕೈ ಬಿಡಬೇಕು ಮತ್ತು ಹೊಸದನ್ನು ಸೇರಿಸ್ಕೋಬೇಕು. ತುಂಬ ಜನ ಸಾಹಿತಿಗಳು ಸಿನಿಮಾ ಬಗ್ಗೆ ತುಂಬ ಹಗುರವಾಗಿ ಮಾತನಾಡ್ತಾರೆ, ತುಂಬ ಹಗುರವಾಗಿ ಮಾತಾಡ್ತಾರೆ. ಒಳಗಡೆ ಸಿನಿಮಾದ ಖ್ಯಾತಿ ಬಗ್ಗೆ ಆಸೆ ಇರುತ್ತೆ, ಗುಪ್ತ ಪ್ರೀತಿ ಇರುತ್ತೆ. ಅದೆಲ್ಲ ಸಿನಿಮಾ ಏನ ಅಂತ. ನನಗೆ ಮೊನ್ನೆನೂ ಮೈಸೂರು ಸಾಹಿತ್ಯ ಒಂದು ಸಂಭ್ರಮದಲ್ಲಿ ನಾನು ನೋಡಿದ್ದು, ಕೆಲವರು ಸಿನಿಮಾ ಅಂದರೆ ಓಕೆ ಅಂತ, ಒಂದು ಸಿನಿಮಾ ಮಾಡಿದರೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಅಂದರೆ ಇದರದೇ ಆದಂಥ ಸವಾಲುಗಳಿದೆ. ಸಮೂಹ ಕಲೆ ಅಂದ್ರೆ ಏನು? ಆಡಿಷನ್ ಹೇಗೆ ಮಾಡ್ತೀರಾ ಅಂತ ನೀವು ಕೇಳಿದ್ರಿ. ಬರೀ ಆಡಿಷನ್ ಅಲ್ಲ. ಫಸ್ಟು ನಿಮ್ಮ ಕಥೆಯನ್ನು ಚಿತ್ರಕಥೆ ಮಾಡೋದು. ಕಥೆ ಬೇರೆ, ಚಿತ್ರಕಥೆ ಬೇರೆ. ಚಿತ್ರಕಥೆಗಿರುವ ಗ್ರಾಮರ್ಸ್ ಬೇರೆ, ಅದನ್ನು ಸಿದ್ಧಪಡಿಸೋದು. ಅದಕ್ಕೆ ಇವತ್ತು ಬೇಕಾದ ಸಾಫ್ಟ್ವೇರ್ ಬಂದಿದ್ದಾವೆ. ಅದನ್ನು ನೀವು ಹೊಸ ದೃಷ್ಟಿಯಲ್ಲಿ ಹೇಳಕ್ಕೆ ಸಾಧ್ಯ ಆಗಬೇಕು. ಹೌದು. ನಿಮ್ಮ 100 ಸ್ವಗತಗಳನ್ನು, ಪುಟಗಟ್ಟಲಿರುವ ಸ್ವಗತಗಳನ್ನು ಒಂದು ಶಾರ್ಟ್ನಲ್ಲಿ ಚಿತ್ರಿಕೆಯಲ್ಲಿ ಹೇಳಬೇಕು. ಆಗೇನಾಯಿತು? ಕ್ಯಾಮರಾಮನ್ ಬರ್ತಾನೆ, ಮೇಕಪ್ ಬರುತ್ತೆ, ಕಾಸ್ಟ್ಯೂಮರ್ ಬರ್ತಾನೆ, ಲೊಕೇಶನ್ ಬರುತ್ತೆ, ಊಟ ಕೊಡೋನು ಬರ್ತಾನೆ, ಲೈಟ್ ಹಾಕೋರು ಬರ್ತಾರೆ, ಛಾಯಾಗ್ರಹಣ, ಸಂಕಲನ, DI ಅಂತೆ, ಅದು ಇದು, ಇಷ್ಟು ಧಾತುಗಳು ಸೇರ್ತಾ ಹೋಗುತ್ತೆ. ಅಂಡ್ ಇದೆಲ್ಲ ಫ್ರಮ್ ದಿ ಇಂಡಿವಿಜುವಲ್ಸ್. ರೈಟ್. ಸೊ ವೆನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎ ಕ್ವಾಲಿಟಿ ವರ್ಕ್ ಫ್ರಮ್ ಯುವರ್ ಇಂಡಿವಿಜುವಲ್, ಅವನಿಗೆ ನಿನ್ನ ತಲೆಯಲ್ಲಿ ಇರೋದನ್ನ ಮೊದಲು ಕಮ್ಯುನಿಕೇಟ್ ಮಾಡಬೇಕಲ್ಲ. ಹೌದು, ಅಷ್ಟು ಜನಕ್ಕೆ ಮಾಡಬೇಕು. ಒಂದಲ್ಲ ಒಂದು ಅವ್ನಿಗೆ ಎಷ್ಟು ಬೇಕು ಅಷ್ಟಾದ್ರೂ ಹೇಳಲೇಬೇಕು. ಹೌದು. ಈ ಬಟ್ಟೆ ಯಾಕೆ ಹಾಕ್ತಾನೆ ನಾವು ಕಲಾವಿದ ಅಂತ ಹೇಳಲೇಬೇಕು. ಯಾಕೆಂದ್ರೆ ಆ ಬಟ್ಟೆಗೂ, ಬ್ಯಾಕ್ಗ್ರೌಂಡ್ಗೂ, ಲೊಕೇಶನ್ಗೂ, ಕಥೆಗೂ, ಮೂಡ್ಗೂ ಏನೇನೋ ಸಂಬಂಧ ಇರುತ್ತೆ. ಜಸ್ಟ್ ನನ್ನ ಕಾಸ್ಟ್ಯೂಮ್ಸ್ ಅಂತ ಒಂದು ಹೇಳ್ತೇವೆ. ಕ್ಯಾಮ್ರಾಮನ್ನು ನಮ್ದೊಂದು ತಲೆ ಒಳಗಡೆ ಏನೇನೋ ಇದೆ, ಇಲ್ಲ ಆ ಥರ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಸಂದರ್ಭ ಬೇರೆ ಇದೆ ಅಂದಾಗ ಅದನ್ನು ಟೆಕ್ನಿಕಲಿ ಹೇಗೆ ಬದಲಾಯಿಸ್ಕೊಂಡು ಹೇಳಕ್ಕೆ ಸಾಧ್ಯ ಇದೆ. ಕೇವಲ ಅತ್ಯುತ್ತಮವಾದ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ಬಿಟ್ರೆ ಸಿನಿಮಾ ಆಗಲ್ಲ. ಹೌ ಟು ಯೂಸ್ ಇಟ್ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ 2 ಭಿನ್ನ ವ್ಯಾಕರಣಗಳಿರ್ತಕ್ಕಂಥದ್ದು. ಬಟ್ ಒಳ್ಳೆಯ ಸಾಹಿತ್ಯ ಕೃತಿಗಳು ಯಾಕೆ ಸಿನಿಮಾಕ್ಕೆ ಬರಬೇಕು ಅಂತ ಅಪೇಕ್ಷಿಸ್ತೀವಿ ಅಂದರೆ, ಸಾಹಿತ್ಯದಲ್ಲಿ ಒಂದು ವಿಚಾರವನ್ನು ಕುರಿತು ಒಬ್ಬ ಮನುಷ್ಯ, ಬರಹಗಾರ ಆಳವಾಗಿ ಚಿಂತಿಸಿ ದಾಖಲಿಸಿರ್ತಾನೆ. ದಟ್ ಈಸ್ ವೆರಿ ವ್ಯಾಲ್ಯೂಯಬಲ್. ಒಂದು ಹಾಡು ಬರೆದಿರ್ತಾನೆ, ಅವನ ಪ್ರಕೃತಿ ನೋಡಿ, ಅವನ ದೃಷ್ಟಿಯಲ್ಲಿ ದೇಶಭಕ್ತಿ ಗೀತೆ ಬರೆದಿರ್ತಾನೆ, ಒಂದು ಕಥೆ ಬರೆದಿರ್ತಾನೆ. ಆ ಬರವಣಿಗೆ ಇರುತ್ತಲ್ಲ, ಅದು ಅವನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅದನ್ನು ತೆಕ್ಕೊಂಡಾಗ ಸಿನಿಮಾಕ್ಕೊಂದು ಬ್ಯೂಟಿ ಬರುತ್ತೆ, ಡಿಗ್ನಿಟಿ ಬರುತ್ತೆ, ಒಂದು ಆಯಾಮ ಸಿಗುತ್ತೆ. ಹೌದು. ಈಗ ಎಲ್ಲ ಸಿನಿಮಾಗಳು ಸಾಹಿತ್ಯವನ್ನು ಆಧರಿಸಿರಬೇಕು ಅಂತ ನಾನು ಹೇಳಲ್ಲ. ಬಟ್ ವೆನ್ ಲಿರಿಕ್ಸ್, ಸ್ಟೋರಿ comes from literature to cinema, it enhances the dignity of cinema. That I enjoyed. ನಾನು ಅದನ್ನು ಆನಂದ ಪಟ್ಟಿದ್ದೀನಿ. ಅದು ಕಂಪಲ್ಸರಿ ಅಂತ ಹೇಳಲ್ಲ, ಎಲ್ಲರೂ ಸಾಹಿತಿಗಳಾಗಬೇಕು, ಬರಹಗಾರರಾಗಿರ್ಬೇಕು ಅಂತಲ್ಲ. ಬರಹಗಾರರ ಬೆಂಬಲ ತೆಕ್ಕೊಳ್ಳಿ, ಅವರ ಬೌದ್ಧಿಕವಾದಂಥ ಶಕ್ತಿಯನ್ನು ಬಳಸ್ಕೊಳ್ಳಿ, ನೀವೇ ಬರಿಬೇಕು ಅಂತಲ್ಲ. ಅದು ನನ್ನ ಅಪೇಕ್ಷೆ. ಹಾಗಾಗಿ ನಾನು ಆದಷ್ಟು ಎರಡನ್ನು ಬೆಸೆಯೋ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಕೊಂಡು ಹೋದ ನಂತರ ನೀವು ಮಾಡಿದಂಥ ಸಿನಿಮಾಗಳು ವೈವಿಧ್ಯಮಯವಾಗಿತ್ತು. ಈಗ ಬಾನಲ್ಲೇ ಮಧುಚಂದ್ರಕ್ಕೆ, ಅದಾದ ನಂತರ ಕೊಟ್ರೇಶಿ ಕನಸು, ಅದೇನಾದ್ರು ಡೆಲಿಬ್ರೇಟ್ ಆಗಿ ನೀವು ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂಥ ಕಥೆಗಳು, ಬೇರೆ ಬೇರೆ ಅನುಭವಗಳನ್ನು ಕೊಡುವಂಥ ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಉದ್ದೇಶಪೂರ್ವಕವಾಗಿ ಮಾಡಿದ್ದ? ತುಂಬ ಉಪಯುಕ್ತವಾದ ಪ್ರಶ್ನೆ. ಇದನ್ನ ನನ್ನ ಅನೇಕ ಕಿರಿಯ ಮಿತ್ರರು, ಸಿನಿಮಾ ಮಾಡೋವಂಥವ್ರು ಗಮನಿಸ್ಬೇಕು ನನ್ನ ಉತ್ತರವನ್ನು. ಒಬ್ಬ ನಿರ್ದೇಶಕ ಈ ಶುಡ್ ನಾಟ್ ರಿಪೀಟ್ ಹಿಮ್ಸೆಲ್ಫ್. ಏನಾಗುತ್ತೆ, ಒಂದು ಯಶಸ್ಸು ಸಿಕ್ಕಿದ ತಕ್ಷಣ ಅದೇ ಥರ ಮಾಡೋಕ್ಕೆ ಹೋದರೆ ಅದರಿಂದ ಆಗೋ ತೊಂದರೆ ಏನು ಅಂದರೆ, ನೀವು ಆ ವಿಷಯದಲ್ಲಿ ಖಾಲಿಯಾಗಿರ್ತೀರಿ. ಒಂದು. ಎರಡನೇದು, ಆ ಜನಕ್ಕೆ ಆಲ್ರೆಡಿ ಅನುಭವ ತಲುಪಿರುತ್ತೆ, ಜನಕ್ಕೂ ಸಾಕಾಗಿರುತ್ತೆ ಪ್ರೇಕ್ಷಕರಿಗೆ. ಹೊಸ ಥರದ ಸಬ್ಜೆಕ್ಟ್ಗಳನ್ನು ಹುಡುಕೊಳ್ಳೋದ್ರಿಂದ ಇರೋವಂಥ ಲಾಭಗಳೇನು ಅಂದರೆ, ಫಸ್ಟ್ ಆಫ್ ಆಲ್ ನಾವು ಆ ಸಬ್ಜೆಕ್ಟ್ಗೆ
ಬಹಳ ಎಚ್ಚರಿಕೆಯಿಂದ ವಿದ್ಯಾರ್ಥಿಯ ಹಾಗೆ ಹೊಸ ಒಂದು ಮಗುವಿನ ಮನಸ್ಥಿತಿಯಿಂದ ಎಂಟರ್ ಆಗ್ತೀವಿ. ಏನೂ ಗೊತ್ತಿಲ್ಲ, ನನಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀನಿ ಅಂತ ಹೊಸ ಸಿನಿಮಾ ಮಾಡೋದು ಅಂದರೆ ಅದು ತುಂಬ ತುಂಬ ಮುಖ್ಯ. ಈಗೆಲ್ಲ ನೀವು ನನಗೆ ಆರಂಭದಲ್ಲಿ ಮೇಷ್ಟ್ರು ಅಂದ್ರಿ, ತಾರಾ ಮೇಷ್ಟ್ರು ಅಂದ್ಲು, ಆದರೆ ನಾನು ವಿದ್ಯಾರ್ಥಿ, ಶಾಶ್ವತ ವಿದ್ಯಾರ್ಥಿ. ಒಂದು ಸ್ಕ್ರಿಪ್ಟಿಗೆ ಕೂತ್ಕೊಂಡಾಗ ನನಗೆ ಎಷ್ಟು ಭಯ ಆತಂಕ ಇರುತ್ತೆ ಅಂದರೆ ಅದಕ್ಕೋಸ್ಕರ ಬೇಕಂತ ನಾನು ಉಂಡು ಹೋದ ಆದ ಕೂಡಲೇ ನಾನು ಬಾನಲ್ಲೇ ಮಾಡಿದೆ. ಬಾನಲ್ಲೇ ಮರ್ಡರ್ ಮಿಸ್ಟ್ರಿ ಬೇರೆ ಥರದ್ದು. ಹೌದು. ಅದಾದ ಕೂಡಲೇ ಜಾತಿ ಪದ್ಧತಿಯ ಕ್ರೌರ್ಯವನ್ನು ಹೇಳಲಿಕ್ಕೆ ಕೊಟ್ರೇಶ ಕನಸಿಗೆ ಬಂದೆ. ಕಂಪ್ಲೀಟ್ಲಿ ಡಿಫರೆಂಟ್. ಹೌದು. ಒಂದು ಹಂಗರಹಳ್ಳಿ ಅಂತ ಶ್ರೀರಂಗಪಟ್ಟಣದ ಹತ್ರ ಒಂದು ಸಣ್ಣ ಹಳ್ಳಿ ಸ್ಲಮ್ನಲ್ಲಿ ಕೊಳಗೇರಿಯಲ್ಲಿ ಮಾಡಿದಂಥ ಸಿನಿಮಾ. ಅಲ್ಲಿಂದ ಹಾರಿದ್ದು ಅಮೆರಿಕ. ಅಮೆರಿಕ ಆದ್ಮೇಲೆ ಎಲ್ಲರೂ ಬಹಳ ಅಮೆರಿಕ ಸಿನಿಮಾ ಆಗುತ್ತೆ ಅಂತಿದ್ರೆ ನಾನು ನಾರ್ತ್ ಈಸ್ಟ್ಗೆ ಹೋದೆ. ಹೂಮಳೆ. ಆಮೇಲೆ ಮಾತಾಡ ಮೇಲೆಗೆ ಕಂಪ್ಲೀಟ್ಲಿ ಬೇರೆ, ಮತ್ತೆ ಇಷ್ಟಕಾಮ್ಯ ಬೇರೆ. ಇದರಲ್ಲಿ ಸೋಲು ಗೆಲುವು ಬಾಕ್ಸ್ ಆಫೀಸ್ನ ಇದೇ ಇರುತ್ತೆ. ಅದೆಲ್ಲ ನನ್ನ ಕೈಲಿ ಇರಲ್ಲ ಎಲ್ಲ, ಅಥವಾ ನಾನು ಮಾಡಿದ್ದೆಲ್ಲ ತುಂಬ ಅದ್ಭುತ ಮಹಾಕಾವ್ಯಗಳನ್ನ ಭ್ರಮೆ ನನಗಿಲ್ಲ. ಮೈ ಅಟೆಂಪ್ಟ್ ಮಸ್ಟ್ ಬಿ ಯುನಿಕ್ ಅಂಡ್ ಡಿಫರೆಂಟ್. ಅದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಮಾಡ್ತೀನಿ. ನಮ್ಮ ಹೊಸ ತಲೆಮಾರಿನಲ್ಲಿ ಅನೇಕ ಹುಡುಗರು ಆ ಥರ ಟ್ರೈ ಮಾಡ್ತಿದ್ದಾರೆ. ನನಗೆ ಬಹಳ ನಮ್ಮ ಶಾಲೆಯಲ್ಲಿ ಗಮನಿಸ್ತಿರ್ತೀನಿ ಅಂಥವ್ರನ್ನ. ನ್ಯೂ ಥಾಟ್, ಫಸ್ಟ್ ಥಿಂಗ್ ನ್ಯೂ ಥಾಟ್. ಹೊಚ್ಚ ಹೊಸದು ಅಂತ ಏನಿಲ್ಲ, ಸಪ್ತ ಸ್ವರಗಳೇ, ಅಷ್ಟರಲ್ಲೇ ಆಟ ಆಡಬೇಕು. ಕಥೆಗಳು ಏಳೇ ಇರೋದು ಪ್ರಪಂಚದಲ್ಲಿ. ನೀನು ಹೆಂಗೆ ಹೇಳ್ತೀಯ ಇದನ್ನು ಹೊಸದಾಗಿ ಅಂತ ಒಂದು ಪ್ರಶ್ನೆ ಇರುತ್ತೆ. ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸ್ಯಾಟಿಸ್ಫೈ ದ ಪೀಪಲ್. ನಾವು ಯಾವಾಗಲೂ ಭಿನ್ನ ಪ್ರಯೋಗವನ್ನು ನೆಚ್ಚಿ ಹೋಗಬೇಕು ಮುಂದಕ್ಕೆ. ಅದು ಬಹಳ ಮುಖ್ಯ. ಅಮೇರಿಕಾ ಸಿನಿಮಾದಲ್ಲಿ ತಮ್ಮ ಜೊತೆ ಕೆಲಸ ಮಾಡಿದ ತಮ್ಮ ಆತ್ಮೀಯರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ನಿಮ್ಮ ಕೆಲಸದ ಬಗ್ಗೆ ಮಾತಾಡಿದ್ದಾರೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯಿಂದ ಆ ಊರೇ ಇಡೀ ರಾಜ್ಯಕ್ಕೆ ಪರಿಚಯ ಆಗ್ಬಿಡುತ್ತೆ. ಆ ಥರ ನಾಗತಿಹಳ್ಳಿ ನನಗೆ ಪರಿಚಯ ಆಗಿದ್ದು ಚಂದ್ರಶೇಖರ್ ಅನ್ನೋರು ಆ ನಿರ್ದೇಶಕರಿಂದ. ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ವ್ಯಕ್ತಿತ್ವ. ನನಗೆ ಅವರಲ್ಲಿ ಬಹಳ ಇಷ್ಟ ಆಗೋದು ನಮ್ಮ ಭಾಷೆ ಬಗ್ಗೆ ಅವ್ರಿಗಿರುವಂಥ ಪ್ರೀತಿ, ಕನ್ನಡದ ಮೇಲೆ ಅವ್ರಿಗಿರುವಂಥ ಹಿಡಿತ. ನಮ್ಮಮ್ಮ ಅರ್ಕಲ್ ಸೀರೆ ಉಟ್ಕೊಂಡಿದ್ದಾಳೆ ಅಂತ ರೇಷ್ಮೆ ಸೀರೆ ಉಟ್ಕೊಂಡಿರೋ ಬೇರೆ ಯಾರನ್ನು ಅಮ್ಮ ಅನ್ನೋಕ್ಕಾಗುತ್ತನೋ ಅಂತ ಬರ್ತಿದ್ರು ಅಮೆರಿಕ ಚಿತ್ರದಲ್ಲಿ. ನಂತರ ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿ ರೀ. ಅಂದರೆ ಬಹಳ ಗಂಭೀರವಾದ ವಿಷಯಗಳನ್ನ ನಾವು ಮಾತಾಡ್ತಿರ್ತೀವಿ, ಆದರೆ ಅದರ ಮಧ್ಯೆ ಅದರಲ್ಲಿ ಒಂದು ಸಣ್ಣ ಹಾಸ್ಯ, ಒಂದು ಐರನಿ, ಒಂದು ಸಟೈರ್, ಒಂದು ಲೇವಡಿ ಅಂತ ಅವ್ರ ಜೊತೆ ಇಟ್ಸ್ ಗ್ರೇಟ್ ಫನ್ ಕನ್ವರ್ಸಿಂಗ್. ಅಫ್ಕೋರ್ಸ್ ನಾಗತಿಹಳ್ಳಿಲಿ ಅವ್ರು ಮಾಡಿರುವಂಥ ಈ ಸಮಾಜ ಸೇವೆ ಇಷ್ಟ ಆಗುತ್ತೆ. ಎಲ್ಲದಕ್ಕಿಂತ ನನಗೆ ಪರ್ಸನಲ್ ಆಗಿ ಇಷ್ಟ ಆಗೋದು ಅಮೆರಿಕ ಚಿತ್ರದಲ್ಲಿ ನಾಯಕನಾಗಿ ನನ್ನ ಆಯ್ಕೆ ಮಾಡಿದ್ದು. ಅಂದರೆ ಆ ಕಾಲದಲ್ಲಿ 30 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ಹೋಗಿ ಒಂದು ಕನ್ನಡ ಚಿತ್ರವನ್ನು ಮಾಡೋಕ್ಕಾಗತ್ತೆ ಅನ್ನೋ ಐಡಿಯಾ ಅವ್ರ ತಲೆಯಲ್ಲಿ ಬಂತಲ್ಲ, ದಟ್ಸ್ ಅಮೇಝಿಂಗ್. ಅವ್ರು ತಗೊಳ್ಳುವಂಥ ಎಲ್ಲ ಚಿತ್ರಗಳಲ್ಲೂ ಆ ಥೀಮ್ ಬಹಳ ದೊಡ್ಡದಾಗಿರುತ್ತೆ, ಬಹಳ ಗಂಭೀರವಾಗಿರುತ್ತೆ. ಈ ಕಡೆ ಸೂರ್ಯ, ಆ ಕಡೆ ಭೂಮಿ ಅಂತ ಒಂದು ಕಾನ್ಸೆಪ್ಟ್ ಇಡ್ತಾರೆ. ಅದು ನನಗೆ ಬಹಳ ಇಷ್ಟ. ಅವ್ರ ಜೊತೆ ಹೂಮಳೆ ಅಂತ ಒಂದು ಚಿತ್ರ ಮಾಡಿದೆ, ಅಮೃತಧಾರೆ ಅಂತ ಮಾಡಿದೆ. ಹಾಗಾಗಿ ಇಟ್ಸ್ ಬೀನ್ ಅ ವೆರಿ ವೆರಿ ನೈಸ್ ಅಸೋಸಿಯೇಷನ್. ಆ್ಯಂಡ್ ನೋಡಿ, ಈಗಲೇ ನಾನು ನಗ್ತಾ ಇದ್ದೀನಿ, ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಸ್ಮೈಲ್ ಬರುತ್ತೆ. ದಟ್ ಕೈಂಡ್ ಆಫ್ ಹ್ಯಾಪಿ ರಿಲೇಷನ್ಶಿಪ್ ನಮ್ಮದು. ಆ 1990s ನಿಮ್ಮ ಕ್ರಿಯೇಟಿವಿಟಿಯ ಪೀಕ್ ಅನ್ಸುತ್ತೆ ಸಿನಿಮಾಗೆ ಸಂಬಂಧಪಟ್ಟಂಗೆ. 3 ರಾಷ್ಟ್ರೀಯ ಪ್ರಶಸ್ತಿಗಳು, ಹಲವಾರು ರಾಜ್ಯ ಪ್ರಶಸ್ತಿಗಳು, ಅದು ವೈವಿಧ್ಯಮಯವಾಗಿ. ಲಿರಿಕ್ಸಿಗೆ ತಗೊಳ್ತೀರಾ, ಸ್ಟೋರಿಗೆ ತಗೊಳ್ತೀರಾ, ಡೈರೆಕ್ಷನ್ಗೆ ತಗೊಳ್ತೀರಾ. ಒಬ್ಬ ಮನುಷ್ಯ ಬಹುಮುಖಿಯಾಗಿ ಇರೋದು ನನ್ನ ದೃಷ್ಟಿಲಿ ಮುಖ್ಯ. ಬಹುಮುಖಿ ಅಂತಂದರೆ ನಿನಗೆ ಆಸಕ್ತಿ, ಶಕ್ತಿ ಎರಡೂ ಇರೋವಂಥ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬೇಕು. ಇಷ್ಟಪಟ್ಟು ಯಾವ್ಯಾವುದು ಒಲ್ದು ಬರುತ್ತೆ ಅದನ್ನು ಮಾಡಬೇಕು. ನಾನು ಚಿತ್ರಕಥೆ ಬರೆಯುವಾಗ ಯಾರೋ ನೋಡಿ ಚೆನ್ನಾಗಿ ಚಿತ್ರಕಥೆ ಬರೀತೀರಿ, ಡೈರೆಕ್ಟ್ ಮಾಡಿ ಅಂದರು, ಬಂದೆ. ಡೈರೆಕ್ಟ್ ಮಾಡಿದ್ದನ್ನು ಜನ ಮೆಚ್ಕೊಂಡ್ರು, ಮುಂದುವರಿಯಿತು. ಕಳೆದ 15 ವರ್ಷದಿಂದ ಅನ್ಸುತ್ತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀರಾ. ಕಳೆದ 15 ವರ್ಷದಲ್ಲಿ 5 ಸಿನಿಮಾಗಳು ಮಾತ್ರ ಬಂದಿರೋದು ನಿಮ್ಮದು. ಈ ಸಮಯದಲ್ಲಿ ನಿಮ್ಮ ಸಮಯನ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ? ಮುಖ್ಯವಾಗಿ ನಾನು ಸ್ವಲ್ಪ ನಾಗತಿಹಳ್ಳಿ ಕಡೆ ಹೆಚ್ಚು ತೊಡಗಿಸ್ಕೊಂಡೆ. ನಾನು ಮೊದಲೇ ಹೇಳಿದಾಗೆ ಅದು ನಮ್ಮ 2ನೆಯ ತಾಯಿ ಅಂತ ನಾವು ಪರಿಭಾವಿಸಬೇಕಾದ್ರಿಂದ ಪ್ರತಿಯೊಬ್ಬರು ಹಳ್ಳಿಯಿಂದ ಬಂದವರು ನಮ್ಮ ಶಕ್ತಿ ಮೀರಿ ನಾವು ಹಳ್ಳಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಆದರ್ಶ ನನ್ನನ್ನು ಯಾವತ್ತೂ ಕಾಡ್ತಿತ್ತು. ನಾನು MDN ಅವರ ರೈತ ಚಳುವಳಿಯಲ್ಲಿ ಕೆಲಸ ಮಾಡ್ತಿದ್ದೆ. ಶಿವರಾಮ್ ಕಾರಂತರ ಪರಿಸರ ಹೋರಾಟದ ದಿನಗಳಲ್ಲಿ ಅವರ ಜೊತೆ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ಆ ಎಲ್ಲ ಚಳುವಳಿಗಳ ಅಂತಿಮ ಬಿಂದು ನಾಗತಿಹಳ್ಳಿ ಆಗಿತ್ತು.
ಹಾಗಾಗಿ ಅಲ್ಲಿ ಏನೇನೋ ಚಟುವಟಿಕೆಗಳನ್ನು ಹಮ್ಮಿಕೊಂಡ್ವಿ. ಹಮ್ಮಿಕೊಂಡ್ವಿ. ಅಲ್ಲಿ ನನಗೆ ಒಂದು ಸೋದರರ ಗುಂಪಿದೆ, ಸೋದರಿಯರದು ಒಂದು ಸಂಘಟನೆ, ಎರಡು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಆರ್ಥಿಕವಾಗಿ ಏನೋ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಒಂದು ಮಿಲ್ಕ್ ಡೈರಿ ಸ್ಟಾರ್ಟ್ ಮಾಡಿಕೊಟ್ವಿ. ಅದು ಚೆನ್ನಾಗಿ ನಡೀತಾ ಇದೆ. ಅವರಿಗೆ ಹಣ ಬರ್ತಾ ಇದೆ. ಬರೀ ಎಕನಾಮಿಕಲ್ ಎಂಪವರ್ಮೆಂಟ್ ಮಾಡಿ ಕಲ್ಚರಲ್ ವ್ಯಾಕ್ಯೂಮ್ ಆಗಬಾರ್ದು ಅಂತ ರಂಗಮಂದಿರ ಒಂದು ನಿರ್ಮಾಣ ಮಾಡಿದೆ. ಅಲ್ಲಿ ಅವರು ನಾಟಕಗಳು ಅದು ಇದು ಪ್ರಾಕ್ಟೀಸ್ ಮಾಡೋದು, ಯೋಗ ಇತ್ಯಾದಿಗಳು, ಕಲ್ಚರಲ್ ಆಸ್ಪೆಕ್ಟ್ ಸ್ಟಾರ್ಟ್ ಆಯಿತು. ಮಕ್ಕಳಿಗೆ ಮುಖ್ಯವಾಗಿ ನಾನು ಓದಿದ ಸರ್ಕಾರಿ ಶಾಲೆಯ ಮಕ್ಕಳು ಅವ್ರನ್ನ ಗಮನ ಇಟ್ಟುಕೊಂಡು ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಈಗ ಮೊನ್ನೆ ಕೂಡ ನಾನು ಒಂದು ವಿಶೇಷ ತರಗತಿ ಉಪನ್ಯಾಸ ಮಾಡಿದೆ. ಅಲ್ಲಿ ಹೋಗಿ ಮಕ್ಕಳಿಗೆ ಒಂದು PPT ಪ್ರೋಗ್ರಾಮ್. ಇದನ್ನೆಲ್ಲ ನಾನು ಹೆಚ್ಚಿಗೆ ಹೇಳೋದು ಕಷ್ಟ, ಯಾಕೆಂದರೆ ನಾನು ಏನೋ ಮಾಡಿದೆ ಅನ್ನೋ ಶಬ್ದ ಬಂದ್ಬಿಟ್ಟಿಲ್ಲ. ನೀವು ಮಾಡಿದ್ರಿ ಅಂತಲ್ಲ, ಈಗ ನೀವು ಹೇಳದೆ ಕೂಡ ನಾಗತಿಹಳ್ಳಿ ಅನ್ನೋ ಒಂದು ಊರಿನ ಹೆಸರು ಕರ್ನಾಟಕದ ಒಂದು ಸಾಂಸ್ಕೃತಿಕ ಮ್ಯಾಪ್ ಮೇಲೆ ಬಂದ್ಬಿಟ್ಟಿದೆ. ಮುಖ್ಯವಾಗಿ ಏನಂದರೆ ಅದು ಹೆಚ್ಚು ಈಗ ಹಳ್ಳಿಗೆ ಹೋಗೋದು ಅಂದರೆ ಶ್ಯಾಮ್ ಏನಾಗಿದೆ ಅಂದರೆ 3 ಥರ ಇರ್ತಾರೆ ಹಳ್ಳಿಗೆ ಹೋಗೋರು. ಒಂದು ರಾಜಕಾರಣಿಗಳು ಮತ ಕೇಳಕ್ಕೆ ಹೋಗ್ತಾರೆ. 2 ಕೆಲವು ಅಧಿಕಾರಿಗಳು ಯಾವುದೋ ಯೋಜನೆ ಇರುತ್ತೆ, ಅದು ಅನುಷ್ಠಾನಕ್ಕೆ ಬಡ್ಜೆಟ್ಟು, ಮ್ಯಾಪು, ಪ್ಲ್ಯಾನಿಂಗು ಅದಕ್ಕೆ ಹೋಗ್ತಾರೆ ಕರ್ತವ್ಯ ಪರತೆಯಿಂದ. ಇನ್ನು 3ನೇವರು ಕೆಲವು ಲೇಖಕರು ಹಳ್ಳಿಗಳಿಗೆ ಅದನ್ನೊಂದು ರೊಮ್ಯಾಂಟಿಕ್ ಕಲ್ಪನೆ ಇಟ್ಕೊಂಡು ಅದನ್ನು ವೀಕೆಂಡ್ ರೆಸಾರ್ಟ್ ಥರ ಹೋಗಿ ಅಲ್ಲೊಂದಿಷ್ಟು ಪ್ರಾಪರ್ಟಿ ಮಾಡಿಕೊಂಡು ಹಳ್ಳಿಲಿದ್ದು ತಣ್ಣನೆಯ ಗಾಳಿ ಇತ್ಯಾದಿ ಇದೆಲ್ಲ, ಅದು ಒಂದು ಗುಂಪಿರೋದು. ಈ 3 ವಿಧಾನಗಳು ಅವರವರ ಆಯ್ಕೆ. ಆದರೆ ನಾನು ಆರಿಸಿಕೊಂಡ 4ನೆಯ ಮಾರ್ಗ ಯಾವುದು ಅಂದರೆ, ನೀವು ಹೋಗಿ ವಿಸಿಟಿಂಗ್ ಪ್ರೊಫೆಸರ್ ಥರ ಹಳ್ಳಿಗೆ ಮಾಡಿದ್ರೆ ಏನೂ ಆಗಲ್ಲ. ಕಾನ್ಸ್ಟಂಟಾಗಿ ಹೋಗಬೇಕಾಗತ್ತೆ. ಅದರ ಒಂದು ಸಣ್ಣ ಕನ್ಸಿಸ್ಟೆನ್ಸಿ ಬೇಕಾಗತ್ತೆ. ಫಾಲೋ ಅಪ್ ಮಾಡ್ತಾ ಹೋಗಬೇಕಾಗತ್ತೆ ಚಟುವಟಿಕೆಗಳನ್ನು. ಇಲ್ಲದ್ರೆ ತೂಕಡಿಸ್ಬಿಡುತ್ತೆ ಹಳ್ಳಿ. ನೀವು ಮತ್ತೆ ಮತ್ತೆ ಜಾಗೃತಗೊಳಿಸ್ಬೇಕು. ಒಂದು ಆಕ್ಟಿವಿಟಿ ಇಟ್ಕೋಬೇಕು. ಶಿಕ್ಷಣದ್ದು, ರಂಜನೆನೋ, ನಾಟಕನೋ, ಇನ್ನೊಂದು ಮಾಡಿ. ಅಂದರೆ ಸಾಮುದಾಯಿಕ ಬದುಕು ಹಳ್ಳಿಗಳಲ್ಲಿ ಕಳೆದು ಹೋಗ್ತಿದೆ. ಹೇಳಿ ನಮ್ಮೂರಂಥ ಹಳ್ಳಿಗಳು ಹೈವೇ ಪಕ್ಕ ಇದ್ದಾವಲ್ಲ, 2 ಗಂಟೆಗೆ ಬೆಂಗಳೂರಿಗೆ ಬಂದ್ಬಿಡ್ಬೋದು. ಹಾಗಾಗಿ ಜನ ಜಮೀನುಗಳನ್ನು ಮಾರ್ಕೊಂಡು ಇಲ್ಲೆಲ್ಲೋ ಬಂದು ಸೆಕ್ಯೂರಿಟಿ ಗಾರ್ಡ್ಗಳ ಕೆಲಸ ಮಾಡ್ತಿರ್ತಾರೆ. 10 ಎಕರೆ ಇರೋ ಭೂಮಿ ಇರೋಂಥ ಪುಣ್ಯಾತ್ಮರು. ಆದ್ದರಿಂದ ನೀವು ಹಳ್ಳಿಗಳಲ್ಲಿ ಅವ್ರನ್ನ ಹಿಡಿದಿಡಬೇಕಾದ್ರೆ ವಿಲೇಜಸ್ ಮಸ್ಟ್ ಬಿ ಅವರ್ ಕಲ್ಚರಲ್ ಸೆಂಟರ್ಸ್. ಆ ಕಲ್ಚರಲ್ ಸೆಂಟರ್ಗೆ ಆರಿಸ್ಕೊಂಡಿದ್ದು ನಾನು ನಮ್ಮೂರ ಪ್ರಾಥಮಿಕ ಶಾಲೆ. ಯಾಕಂದರೆ ಸರ್ಕಾರಿ ಶಾಲೆ ಅದರಿಂದ ಅಲ್ಲಿ ಏನು ನಾವು ಮಾಡಿದ್ದೀವಿ, ರಂಗಮಂದಿರ, ಲೈಬ್ರರಿ, ಏನೇನೋ ಒಂದಷ್ಟು ನಾನು ಕೆಲಸ ಮಾಡಿಸಿದ್ದೀನಿ. ಐ ವಾಂಟ್ ಟು ಡಿಸೋನ್ ಇಟ್ ಶುಡ್ ಬಿ ಪಾರ್ಟ್ ಆಫ್ ಗೌರ್ಮೆಂಟ್. ನಾಳೆ ನಮ್ಮ ಕುಟುಂಬದ ಆಸ್ತಿ ಆಗಬಾರ್ದು ಯಾವುದು ಮಾಡಿಸೋವಂಥದ್ದು. ಸೊ ಆ ಥರದ ಕೆಲವು ಮೌಲ್ಯಗಳನ್ನು ಇಟ್ಕೊಂಡು ಹೊರಟದ್ದು. ಆ ದೃಷ್ಟಿಗೆ ಸ್ವಲ್ಪ ಸೆನ್ಸಿಬಲ್ ಆದಂತಹ ಹೆಣ್ಣು ಮಕ್ಕಳ ಒಂದು ಗುಂಪು, ಅಭಿವ್ಯಕ್ತಿ ಮಹಿಳಾ ಸಂಘ, ಇನ್ನೊಂದು ಅಭಿವ್ಯಕ್ತಿ ಪುರುಷರ ಒಂದು ಕಲಾ ಸಂಘ, 2 ಸಂಘಟನೆಗಳು, ಇನ್ನೂ ಸಣ್ಣ ಪುಟ್ಟ ಸಂಘಟನೆಗಳು ಇಟ್ಕೊಂಡು ನಾವು ಕಳೆದ 21 ವರ್ಷ ಟ್ರಾವೆಲ್ ಮಾಡಿದ್ದೀವಿ. ಈ ಕೆಲಸಕ್ಕೆ ಏನಾಗುತ್ತೆ ಅಂದರೆ, ನೀವು ಕೇಳ್ಬೋದು 5 ಸಿನಿಮಾ ಕೇವಲ ಕಡಿಮೆ ಆಯಿತು. ನಾನು 5 ಸಿನಿಮಾ ಜಾಸ್ತಿ ಮಾಡ್ಬೋದಾಗಿತ್ತು. ಆದರೆ ಹಳ್ಳಿ ಕೆಲಸ ಯಾರು ಮಾಡ್ತಾರೆ? ಸಿನಿಮಾ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ. ಹಳ್ಳಿ ಕೆಲಸ ಯಾರು ಮಾಡ್ತಾರೆ? ನಾನು ಆ ಥರ ಮೈಮೇಲೆ ಹೇರ್ಕೊಂಡಿದ್ದದನ್ನ ಅವ್ರನ್ನ ಕೃಷಿ ಅಧ್ಯಯನ ಪ್ರವಾಸ ಕರ್ಕೊಂಡು ಹೋಗಬೇಕು. ಸಾಧಾರಣ ನಾವು ಇಡೀ ಭಾರತದ ಅನೇಕ ರಾಜ್ಯಗಳಿಗೆ ನಮ್ಮ ಹಳ್ಳಿ ರೈತರು ಕರ್ಕೊಂಡು ಹೋಗಿ, ಆ ತೋಟಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಉಳಿಸಿ ಅಲ್ಲಿ ಏನು ಅಗ್ರಿಕಲ್ಚರ್ ನಡೀತದೆ, ನಾವು ಏನು ಮಾಡ್ತಿದ್ದೀವಿ ಅನ್ನುವಂಥದ್ದು ಒಂದು ಕಂಪ್ಯಾರಿಟಿವ್ ಆದಂಥ ನಾಲೆಡ್ಜ್ಗೋಸ್ಕರ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಹೋಗಿ ಅಲ್ಲಿ ತೆಂಗಿನ ಸಂಶೋಧನಾ ಕೇಂದ್ರ, ಸುಮಾರು 50 ಜನ ಫಾರ್ಮರ್ಸ್ ನಾವು ಹೋಗಿದ್ವಿ. ಹರಿಯಾಣಕ್ಕೆ ಹೋಗಿದ್ವಿ, ಪಂಜಾಬ್ಗೆ ಹೋಗಿದ್ವಿ, ಕೇರಳ, ಮಹಾರಾಷ್ಟ್ರ, ಇದೆಲ್ಲ ನಮ್ಮ ಹಳ್ಳಿಯ ಬದುಕಿನ ಅನುಭವದ ಭಾಗವಾಗಿ ಅವರಲ್ಲಿ ಬದಲಾವಣೆ ಆಗಿರುತ್ತೆ. ಅದು 2+2 ಥರ ಇರಲ್ಲ. ಇವತ್ತು ಹೋಗಿ ಬಂದ್ವಿ, ನಾಳೆ ಏನೋ ಆಗುತ್ತೆ ಹಂಗಿರಲ್ಲ. ಕಾಯಬೇಕು, ತುಂಬ ಕಾಯಬೇಕು. ಈ ಗ್ರಾಮೀಣ ಕೆಲಸಗಳು, ಈ ಥರದ ಕೆಲಸಗಳು, ಹೋರಾಟಗಳು ತಕ್ಷಣಕ್ಕೆ ಫಲ ಕೊಡಲ್ಲ. ಇವತ್ತು ಸಿನಿಮಾ ರಿಲೀಸ್ ಆಯಿತು, ಶುಕ್ರವಾರ ಶನಿವಾರ ಭಾನುವಾರ ಕಲೆಕ್ಷನ್ ಅಂತ ಹೇಳ್ತೀವಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಐ ನೋ ದಟ್. ಇವತ್ತು ಕೆಲವರು ಟೀಕೆ ಮಾಡ್ತಾರೆ, ಅನುಮಾನದಿಂದ ನೋಡ್ತಾರೆ, ಇವನಿಗೇನು ಕೆಲಸ ಇಲ್ವಾ, ಸಿನಿಮಾ ಇದ್ರು ಇಲ್ಲಿ ಯಾಕೆ ಬರ್ತಾನೆ, ಏನೇನೋ ಅಂತ ಅನ್ಬಹುದು, ಗೊತ್ತಿಲ್ಲ. ನಾನು ಟೀಕೆಗಳನ್ನು ಕೇಳಿಸ್ಕೊಳ್ಳಲ್ಲ. ಅದೊಂದು ಜಾಣತನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನಾನು ಏನು ಕೇಳಿಸ್ಕೊಳ್ಳಲ್ಲ. ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಮೆಚ್ಚುಗೆ, ಟೀಕೆ ಎರಡನ್ನೂ ನಾನು ಗಮನಿಸೋದೇ ಇಲ್ಲ. ಕಾರಣ ಏನಂದ್ರೆ ಅದಕ್ಕೂ ಟೈಮ್ ಇಲ್ಲ ನನ್ನ ಹತ್ರ. ಆ ಟೈಮ್ನಲ್ಲಿ ಇನ್ನೇನೋ ಮಾಡ್ಬೋದು.
ಸೊ ಹೀಗಾಗಿ ಈಗ ಕಳೆದ ಶತಮಾನೋತ್ಸವ ಆದಾಗ ಮೊನ್ನೆ ಪುನರಾವಲೋಕನ ಮಾಡಿದ್ರೆ ಹಳ್ಳಿಗೆ ನಮ್ಮ ಇಡೀ ಕರ್ನಾಟಕದ ಚಿಂತಕರು ನಮ್ಮ ಹಳ್ಳಿಗೆ ಬಂದಿದ್ದಾರೆ, ಲೇಖಕರು ಬಂದಿದ್ದಾರೆ, ರಂಗಭೂಮಿಯವರು ಬಂದಿದ್ದಾರೆ, ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಬೇರೆ ಬೇರೆ ರಾಜ್ಯದವರು ಬಂದಿದ್ದಾರೆ, ಬೇರೆ ಬೇರೆ ದೇಶದವರು ಬಂದಿದ್ದಾರೆ. ಅವರೆಲ್ಲರ ಒಂದು ಪಾದ ಧೂಳಿ ಅಂತ ಹೇಳ್ಬೋದು. ಅದರಿಂದ ನಮ್ಮ ಹಳ್ಳಿ ಎಷ್ಟೊಂದು ಅದರ ಸ್ಪರ್ಶದಿಂದ ಎಷ್ಟೊಂದು ಪಡ್ಕೊಂಡಿದೆ ಅಂತ. ಇವತ್ತು ಎಷ್ಟೋ ಜನ ಇಲ್ಲ, ಬಂದವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಕಲಬುರ್ಗಿಯವರಿಲ್ಲ, ಪಾಟೀಲ್ ಪುಟ್ಟಪ್ಪನವರಿಲ್ಲ, ಅನಂತಮೂರ್ತಿಯವರಿಲ್ಲ, GS ಶಿವರುದ್ರಪ್ಪನವರಿಲ್ಲ, ಗೌರಿ ಲಂಕೇಶ್ ಬಂದಿದ್ರು ಇಲ್ಲ, ಕರಿಬಸವಯ್ಯ, ವಿಷ್ಣುವರ್ಧನ್ ಅವರು, ತುಂಬ ಜನ ನಾನು ಒಂದು ಪಟ್ಟಿ ಕೊಡ್ತಾ ಹೋದರೆ ಎಲ್ಲ ಕ್ಷೇತ್ರದವರು ಬಂದಿದ್ದಾರೆ. ಇದು ನಮ್ಮ ಹಳ್ಳಿ ಪಡ್ಕೊಂಡ ಭಾಗ್ಯ ಅಂತ. ಈ ಕೆಲಸ ನಾನು ಮಾಡದೆ ಹೋಗಿದ್ರೆ ಖಂಡಿತ ಇನ್ನೊಂದು 2-3 ಸಿನಿಮಾ ಆದರೂ ಜಾಸ್ತಿ ಆಗ್ತಿತ್ತು, ಖಂಡಿತ ಆಗ್ತಿತ್ತು. ಅದಕ್ಕೆ ನನಗೆ ರಿಗ್ರೆಟ್ ಇಲ್ಲ. ಈಗಲೂ ಸಿನಿಮಾ ಮಾಡ್ತಾನೆ ಇದ್ದೀನಿ, ನೋ ರಿಗ್ರೆಟ್ಸ್. ಸಿನಿಮಾ ಈಗಲೂ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಮುಂಬರುವ ಒಂದು ಸಿನಿಮಾ, ಅದರ ಹೆಸರು ತುಂಬಾ ನಿರೀಕ್ಷೆಯನ್ನು ಹುಟ್ಟಾಕಿದೆ. ಇದು ಅಗೈನ್ ಕಾದಂಬರಿ, ಸಹನಾ ವಿಜಯ್ ಕುಮಾರ್ ಅವರ ಕಾದಂಬರಿ ಕ್ಷಮೆ ಅಂತ. ಅದನ್ನು ಅಳವಡಿಸಿದ್ದೀನಿ. ಮಾರಾಟದ ದೃಷ್ಟಿಯಿಂದ ಮತ್ತು ಬಹುಜನರ ಬೇಡಿಕೆಯ ತಂತ್ರಜ್ಞರು, ನಮ್ಮ ಒಳಗಡೆ ಇರ್ತಕ್ಕಂಥ ತಂತ್ರಜ್ಞರು, ಕಲಾವಿದರು ಎಲ್ಲ ಇದು ಅಮೆರಿಕ ಭಾಗ 2 ಚೆನ್ನಾಗಿದೆ ಸರ್ ಅಂತ, ಕತೆಗೂ ಹೊಂದಾಣಿಕೆ ಆಗುತ್ತೆ ಅಂತ ಸ್ವಲ್ಪ ಅದಕ್ಕೆ ಬ್ಲೆಂಡ್ ಮಾಡಿದ್ದೀನಿ, ಜಸ್ಟಿಫೈ ಮಾಡಿದ್ದೀನಿ. ಮತ್ತು ಇದರಲ್ಲಿ ಸಾಹಿತ್ಯದ ಅಂಶಗಳೇನೇನಿದೆ ಅಂದರೆ, ಸವಿತಾ ನಾಗಭೂಷಣ್ ಅವ್ರದ್ದು ಭಾಳ ಒಳ್ಳೆ ಭಾವಗೀತೆ ಇದೆ ಒಂದು. ಸವಿತಾ ನಾಗಭೂಷಣ್ ಅವ್ರದ್ದು ಯಾಕೆ ಬಂದೆ ಯಾಕೆ ನಿಂದೆ ಕಿಟಕಿಯಲ್ಲಿ ಚಂದಿರ ಅಂತ ಬರುತ್ತೆ. ಅದು ಅವ್ರಿಗೆ ಎಷ್ಟು ಒಳ್ಳೆಯವರು ಅಂದರೆ, ಸವಿತಾ ನಾಗಭೂಷಣ್ ಅವರು ಆ ಹಾಡು ಕೇಳಿ ಬಳಸ್ಕೋತೀವಿ ಅಂದರೆ, ನಿಮಗೆ ಏನನ್ನೂ ನನಗೆ ಕೊಡಬೇಡಿ, ಕೊಡಲಿಕ್ಕೆ ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಕಳಿಸಿ, ಪರವಾಗಿಲ್ಲ, ಆ ಥರದ ಔದಾರ್ಯ. ನಮ್ಮ ಕುವೆಂಪು ಅವರು ಇಷ್ಟಕಾಮ್ಯ ಮಾಡಿದಾಗಲೂ ಹಾಗೆ ಆಗಿತ್ತು. ಅವರು ನೀ ನನಗೆ ನಾ ನಿನಗೆ ಜೇನಾಗುವ ಬಳಸ್ಕೊಂಡಾಗ ತಾರಿಣಿ ಅವರು, ನಿಮಗೆ ನಿಮ್ಮ ಸಂಸ್ಥೆಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೊಡಿ, ನಾವೇನು ಸಂಭಾವನೆ ಅಂತ ಕೇಳಲ್ಲ ಅಂತ. ಇಂಥ ಸಜ್ಜನಿಕೆ ಇನ್ನೂ ಇದೆಯಲ್ಲ ಅಂತ ನನಗೆ ಅದು ಭಾಳ ಕೃತಜ್ಞ. ಅದಲ್ಲದೆ ಇನ್ನೊಂದು ಡಾಕ್ಟರ್ ಗಜಾನನ ಶರ್ಮಾ ಅವ್ರದ್ದು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಒಂದು ಭಾಳ ಪ್ರಸಿದ್ಧವಾದ ಡಿವೋಷನಲ್ ಸಾಂಗ್ ಇದೆ. ಅದನ್ನು ನೃತ್ಯ ರೂಪಕವಾಗಿ ಬಳಸ್ಕೊಂಡಿದ್ದೀನಿ ನಮ್ಮ ಫಿಲ್ಮ್ನಲ್ಲಿ. ಮತ್ತೆ ಇನ್ಯಾರು ತಂತ್ರಜ್ಞರು? ಮುಖ್ಯವಾಗಿ SK ರಾವ್ ತುಂಬ ಅದ್ಭುತವಾದಂಥ ಛಾಯಾಗ್ರಹಣ ಮಾಡಿದ್ದಾರೆ. ಕ್ರೇಜಿ ಮೈಂಡ್ ಶ್ರೀ ಎಡಿಟ್ ಮಾಡಿದ್ದಾನೆ. ಆಮೇಲೆ ಕಲಾವಿದರಲ್ಲಿ ನಮಗೆ ಮುಖ್ಯವಾಗಿ ನಿರೂಪ್ ಭಂಡಾರಿ ಮತ್ತು ಪೃಥ್ವಿ ಅಂಬರ್, ಸಾನ್ವಿ ಶ್ರೀವಾತ್ಸವ್, 3 ಜನ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಫಿಲ್ಮ್ನ. US ಬಹಳಷ್ಟು ಶೂಟಿಂಗ್ ಆಗಿದೆ, ಸಿಯಾಟಲ್ನಲ್ಲಿ. ನನ್ನ ಹಿಂದಿನ ಸಂಗೀತ ನಿರ್ದೇಶಕರು ಮನೋಮೂರ್ತಿ ಸಂಗೀತ ಮಾಡಿದ್ದಾರೆ. ನನ್ನ ಜೊತೆಗೆ ನನ್ನ 2 ಶಿಷ್ಯರು, ಸಮೀರ ಸಿಂಹ ಅಂತ ಮತ್ತು ನಿಸಾರ್ ಅಹಮದ್ ಅಂತ, 2 ನಿರ್ದೇಶನ ವಿಭಾಗದಲ್ಲಿ ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಚಿತ್ರೀಕರಣ ಸಂಪೂರ್ಣ ಆಗಿದೆ, ಮುಗಿಸಿದ್ದೀರಾ? ಮುಗಿಸಿದೆ. ರಮೇಶ್ ಅವ್ರದ್ದು ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ, ರಮೇಶ್ ಅರವಿಂದ್ ಅವರು. ಯಾಕೆಂದರೆ ಅದು ನಮ್ಮ ಮೊದಲ ಅಮೆರಿಕದಿಂದ ನಮ್ಮ ಜೋಡಿ ಇದೆ. ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈ ವರ್ಷನೇ ಈ ಸಿನಿಮಾನ ನಮಗೆ ಪ್ರೇಕ್ಷಕರಿಗೆ ಬಹುಪಾಲು ನೋಡಬೇಕು. ನಿಮ್ಮ ಸಿನಿಮಾಗಳ ಜೊತೆ ಮಾತಾಡ್ತಾ ನೀವು ಮಾಡಿರೋಂಥ ಮೆಗಾ ಸೀರಿಯಲ್ಸ್ನ ಮರಿಬಾರ್ದು. ತಾರಾ ಅವ್ರು ಹೇಳಿದ್ರು, ಒಂದೇ ಎಪಿಸೋಡಲ್ಲಿ ನಾಗ್ತಿಹಳ್ಳಿ ಅವರ ಎಲ್ಲ ವಿಷಯಗಳನ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆದಷ್ಟು ನಾವು ನಿಮ್ಮ ಅಂತರಂಗದಲ್ಲಿ ಏನಿದೆ ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ನಿಮ್ಮ ವೈಯಕ್ತಿಕ ಅನುಭವಗಳು, ನೀವು ಶಿಕ್ಷಕರಾಗಿದ್ದಂಥ ಕಾಲ, ಪತ್ರಕರ್ತರಾಗಿದ್ದಂಥ ಕಾಲ, ಎಲ್ಲನೂ ಆ ಅನುಭವಗಳೆಲ್ಲ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂದರೆ ನಾನೇ ಇಲ್ಲ, ಅದನ್ನ ಬದಲಾಯಿಸಬೇಕು. ನೀವು ಯು ಆರ್ ಮಾಸ್ಟರ್ ಆಫ್ ಆಲ್. ನೀವು ಯಾವ್ದಾವ್ದನ್ನ ಮುಟ್ಟಿದ್ದೀರಾ, ಎಲ್ಲದರಲ್ಲೂ ಸಕ್ಸಸ್ ಕಂಡಿದ್ದೀರಾ. ಆ ಸೀರಿಯಲ್ಗಳದ್ದು ಅನುಭವ ಹೇಗಿತ್ತು ಸರ್? ಸಿನಿಮಾಯಿಂದ ಅಲ್ಲಿಗೆ ಬಂದಾಗ ಸೀರಿಯಲ್ ಮಾಡೋದಿದೆಯಲ್ಲ, ಅದು ಸಿನಿಮಾಕ್ಕಿಂತ ಕಷ್ಟಕರವಾದ ಒಂದು ಭಿನ್ನವಾದಂಥ ವೃತ್ತಿ. ತುಂಬ ಕಿರು ಅಷ್ಟೇ, ಅದು ತೆರೆ ಅದಕ್ಕೆ ಶ್ರಮ ಇದೆಯಲ್ಲ, ಫ್ಯಾಕ್ಟ್ರಿ ಥರ. ಎವ್ರಿ ಡೇ ಸ್ಕ್ರಿಪ್ಟ್ ರೆಡಿ ಆಗಬೇಕು, ಶೂಟ್ ಆಗಬೇಕು, ಎಡಿಟ್ ಆಗಿ ಅವತ್ತೇ ಏರ್ಗೆ ಹೋಗಬೇಕು, ಜನಪ್ರಿಯತೆಯನ್ನು ಕಾಯ್ದುಕೋಬೇಕು, ಚಾನಲ್ ಜೊತೆಗೆ ವ್ಯವಹಾರ, ತುಂಬ ದೊಡ್ಡ ವಹಿವಾಟು. ನಾನು ಪ್ರತಿಬಿಂಬ ಮಾಡಿದ್ದು ಒಬ್ಬ ಪತ್ರಕರ್ತನ ಮನೋಧರ್ಮದಿಂದಲೇ ಶುರು ಮಾಡಿದ್ದು. ಆ ಪ್ರತಿಬಿಂಬದಲ್ಲೂ ಕೂಡ ಅದು ಮೊಟ್ಟ ಮೊದಲ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಧಾರಾವಾಹಿ.
Yes. ಅದರಲ್ಲಿ ಟೈಮ್ಸ್ ಆಫ್ ಇಂಡಿಯಾದ ನ್ಯೂಯಾರ್ಕ್ ಎಡಿಟರು, ಶಿಕಾಗೋ ಎಡಿಟರು, ಅನೇಕ ಬೇರೆ ಬೇರೆ ಮಾಧ್ಯಮಗಳ ವಿಶ್ವ ಪತ್ರಿಕೆಗಳ ಮಾಧ್ಯಮಗಳ ಸಂಪಾದಕರ ಸಂದರ್ಶನ ಒಳಗೊಂಡಿತ್ತದು. ಹೌದು. ನಾನೇ ಹೋಗಿ ಇಂಟರ್ವ್ಯೂ ಮಾಡಿದ್ದೆ. Yes. ಸೊ ಆ ಥರದ ಒಂದು ಅನುಭವ ಆಯಿತು. ವಠಾರಕ್ಕೆ ಬರೋ ಹೊತ್ತಿಗೆ ನಮ್ಮ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತಂದರೆ ಅದರಲ್ಲಿ 3,000 ಜನ ಗ್ರಾಮೀಣ ಕಲಾವಿದರು. ಎಲ್ಲೋ ನೀನಾಸಮಿಂದ ಬರೋರು, ಭದ್ರಾವತಿಯಿಂದ ಬರೋರು, ಶಿವಮೊಗ್ಗದಿಂದ ಬರೋರು, ಬಂದು ರಾತ್ರಿ ಉಳಿದು ಬೆಳಗ್ಗೆ ಬಸ್ಸಿಗೆ ಬಂದು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಕ್ಕಂಥವ್ರು. ತುಂಬ ತುಂಬ ದೊಡ್ಡ ಸಂಸ್ಥೆಯಾಗಿ ನಾವು ಆಗ ವಠಾರದಲ್ಲಿ ಕನ್ನಡದ ಪ್ರಥಮ ಸುದೀರ್ಘ ದೈನಿಕ ಅದು. ಹೌದು. 1001 ಸಂಚಿಕೆ. ಈಗ ತುಂಬ ಸಂಚಿಕೆಗಳು ಈಗ ಹಂಗಿರುತ್ತೆ. ಆಗಾಯಿತು. ಅದರಲ್ಲಿ ನಾನು ಹೆಚ್ಚು ರಂಗಭೂಮಿ, ಗ್ರಾಮೀಣ ರಂಗಭೂಮಿ ಬಳಸ್ಕೊಂಡೆ. ಅದೊಂದು ದೊಡ್ಡ ಕೆಲಸ. ಆದರೆ ಆಗ ಆಶ್ಚರ್ಯ ಆಗುತ್ತೆ, ಒಂದು ದಿನ ಒಂದು ಸಿನಿಮಾ ಶೂಟಿಂಗ್ ಇರ್ತಿತ್ತು, 2 ಧಾರಾವಾಹಿ ಏರಲಿರ್ತಿತ್ತು, 10 to 5 ಪಾಠ ಮಾಡ್ತಿದ್ದೆ. ಐ ಆಮ್ ಸಚ್ ಎ ವರ್ಕೋಹಾಲಿಕ್. ಅಂದರೆ ಸುಮಾರು ನೀವು ಹೇಳಿದ ಆ ದಶಕ ಇದೆಯಲ್ಲ, 2000 ಕಡೆ ಭಾಗದೊತ್ತಿಗೆ ನನ್ನ ಪತ್ನಿ, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು, ದಯವಿಟ್ಟು ನೀವು ಕಾಲೇಜ್ ಕೆಲಸನಾದರೂ ಬಿಡಿ ಅಂತ. ನಮಗೆ ಮಿಡ್ಲ್ ಕ್ಲಾಸ್ಗೆ ಏನು ಅಂದರೆ, ಅಕಸ್ಮಾತ್ ಸಿನಿಮಾಗಳು ಇಲ್ಲದೆ ಹೋಗ್ಬಿಟ್ರೆ, ಧಾರಾವಾಹಿ ಇಲ್ಲದೆ ಹೋಗ್ಬಿಟ್ರೆ ಎಷ್ಟು ಭಯ ಇರುತ್ತೆ ಅಂದರೆ, ಸಚ್ ಎ ಇನ್ಸೆಕ್ಯೂರ್ ಫೀಲಿಂಗ್. ಅಂದರೆ ನಾನು 5 ವರ್ಷ ಆ ತಳಮಳದಲ್ಲಿದ್ದೆ, ಬಿಟ್ಬಿಡೋದ ಹೇಗೆ ಅಂತ. ಇಷ್ಟರ ಮಧ್ಯೆ ನಾನು ಅಧ್ಯಾಪಕನಾಗಿದ್ದಾಗ 1 ತರಗತಿ ಬಿಡ್ತಿರ್ಲಿಲ್ಲ. ನಾನು ತರಗತಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಬರ್ತಿತ್ತು ಮಕ್ಕಳು, ಅವ್ರನ್ನ ನಾಟಕ ಆಡಿಸ್ತಿದ್ದೆ, ಅವ್ರನ್ನ ಪ್ರವಾಸ ಕರ್ಕೊಂಡು ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಜಸ್ಟಿಫೈ ಮಾಡ್ತಿದ್ದೆ. ಆದರೆ ಮೂಲತಃ ತುಂಬ ಕೆಲಸಗಳನ್ನು ಹಚ್ಕೊಳ್ಳೋ ನನಗೆ, ಅಥವಾ ಪ್ರಾಬಬ್ಲಿ ಫಿಯರ್ ಆಫ್ ಡೆತ್, ತುಂಬ ಕೆಲಸ ಮಾಡಬೇಕು, ನಾಳೆ ಗೊತ್ತಿಲ್ಲ, ಇದೊಂದು ಭಾವನೆ ಇರುತ್ತೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ದಿಸ್ ಮೇ ಬಿ ಮೈ ಲಾಸ್ಟ್ ಡೇ ಅಂತ, ದಿಸ್ ಮೇ ಬಿ ಮೈ ಲಾಸ್ಟ್ ಡೇ ಅಂದ್ಕೊಂಡ್ರೆ ಅವ್ರು ಕೆಲಸ ಮಾಡೋಕ್ಕಾಗೋದು. ಹಂಗಾಗಿ ಅಷ್ಟು ಕೆಲಸ ಮಾಡಬೇಕು ಅನ್ನೋದು ಒಂದು ಗಾದೆನೂ ಇದೆ ಅನ್ಸುತ್ತೆ. ಇವತ್ತೇ ನಿನ್ನ ಕೊನೆ ದಿನ ಅನ್ನೋ ಅಷ್ಟು ಕೆಲಸ ಮಾಡುವಂತ, ಅದನ್ನ ನೀವು ಪ್ರತಿದಿನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಅಲ್ಲಿದ್ರೆ ಅಷ್ಟು ಕೆಲಸ ಆಗ್ತಿರ್ಲಿಲ್ಲ. ಶಿಕ್ಷಕರಾಗಿದ್ದಾಗ ನಿಮ್ದೊಂದು 2 ವೀಲರ್ ಇತ್ತು, ಅದಕ್ಕೊಂದು ಸೈಡಲ್ಲಿ ಸೈಡ್ ಕಾರ್, ಸ್ಕೂಟ್ರು, ಅದ್ರ ಮೇಲೆ ಒಂದು ಕವರ್, ಸ್ಟೆಪ್ನಿ ಕವರ್. ಕವರ್ ಮೇಲೆ ಏನಂತ ಬರ್ದಿದ್ರಿ? ನಿಮ್ಗೆ ಗೊತ್ತಿಲ್ಲ. ಸಾವು ಅಂತ ಬರ್ತಿದ್ದೆ. ಯಾಕೆ ಸಾವು ಅಂತ ನಾನೇ ಕೈಯಾರೆ ಬರ್ತಿದ್ದೆ. ಹೌದು, ಯಾಕೆ? ಅದು 2-3 ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ಇಲ್ಲಿ ಟ್ರಾಫಿಕ್ ತುಂಬ ಭಯ ಹುಟ್ಟಿಸ್ತಾ ಇತ್ತು. ವಿಪರೀತ ಟ್ರಾಫಿಕ್. ಆಗಲೂ ಆವತ್ತಿನ ಮಟ್ಟಿಗೆ ಅವತ್ತಿನ ಟ್ರಾಫಿಕ್ ಇದ್ದೇ ಇತ್ತು. ಸಾವು ನಮ್ಮ ಬೆನ್ನ ಹಿಂದೆ ಇದೆ ಅನ್ನೋ ಎಚ್ಚರ ನನಗೂ, ನನ್ನನ್ನು ಹಿಂದಿನಿಂದ ವೇಗವಾಗಿ ಬರೋರಿಗೂ ಒಂದು ಅಲಾರಾಮಿಂಗ್ ಆಗಿರ್ತಿತ್ತು. ವಾರ್ನಿಂಗ್ ಕೊಟ್ಟು ಅದು ಎಲ್ಲೋ ನಿಲ್ಲಿಸಿದ್ದಾಗ ಪಾರ್ಕಿಂಗಲ್ಲಿ ಯಾರೋ ಫೋಟೋ ತೆಗೆದು ಪೇಪರ್ ಒಂದು ಆರ್ಟಿಕಲ್ ಬರೆದ್ಬಿಟ್ರು. ಆಮೇಲೆ ಆ ಸ್ಟೆಪ್ನಿ ತೆಗೆದುಬಿಟ್ಟೆ. ಸಾವಿನ ಸವಾರಿ ಅಂತ ಏನೋ ಬರೆದ್ಬಿಟ್ಟಿದ್ರು. ಸೊ ಇಟ್ಸ್ ಆ ಕಾಲದ ಒಂದು ನನ್ನ ಒಂದು ಕೀಟ್ಲೆ ಗುಣ, ತರಲೆ ಬುದ್ಧಿ ಇರ್ಬೋದು, ಅಥವಾ ಅದರಿಂದ ಗಾಂಭೀರ್ಯನೂ ಇರ್ಬೋದು. ಹೌದು. ಮೇಷ್ಟ್ರೆ, ನೀವು ಆ ಶಿಕ್ಷಣದ ಕೆಲಸನ ನಿಲ್ಲಿಸಲೇ ಇಲ್ಲ. ಶಿಕ್ಷಕರಾಗಿದ್ದ ನಂತರ ಈಗ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ನೀವು ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಪ್ರತಿಭೆಗಳನ್ನು ತರೋ ನಿಟ್ಟಿನಲ್ಲಿ, ಬರ್ತಿರೋ ಪ್ರತಿಭೆಗಳಿಗೆ ಒಂದು ಹೊಸ ದಾರಿಯನ್ನು ತೋರಿಸೋದು ಅಥವಾ ದಿಕ್ಕನ್ನು ತೋರಿಸೋದು, ಅವರ ಸರಿ ತಪ್ಪುಗಳನ್ನು ತಿದ್ದೋದು ಅಂತ ಕೆಲಸನಾಗಲಿ ಮಾಡ್ತಾ ಇರೋ ಒಂದು ಅತ್ಯುತ್ತಮ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀರಾ. ಅದ್ರ ಬಗ್ಗೆ ನಿಮ್ಮ ಜೊತೆ ಕೆಲಸ ಮಾಡ್ತಿರೋರೊಬ್ರು ಮಾತಾಡಿದ್ದಾರೆ. ಅವರ ಮಾತು ಕೇಳಿಬಿಟ್ಟು ನೀವು ಟೆಂಟ್ ಸಿನಿಮಾ ಬಗ್ಗೆ, ಅದರ ಕೆಲಸಗಳ ಬಗ್ಗೆ ಹೇಳಬೇಕಾಗಿ ಕೇಳ್ಕೊಳ್ತೀನಿ. ನೋಡೋಣ ಇವಾಗ ಯಾರು ಮಾತಾಡಿದ್ದಾರೆ. ಮೇಷ್ಟ್ರೇ ನಮಸ್ಕಾರ. ನಿಮ್ಮ ಶಿಷ್ಯ ಅಂತ ನಾನು ಘಂಟಾಘೋಷವಾಗಿ ಹೇಳ್ಕೊಳ್ತೀನಿ. ಆದರೆ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಜೊತೆಗೆ ನಿಂತು ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕೇ ಇಲ್ಲ. ಆದರೂ ಈಗ ನೀವು ಬಹಳ ತುಂಬ ದೊಡ್ಡ ಕನಸುಗಳನ್ನು ಇಟ್ಕೊಂಡು ನಡೆಸ್ತಿರುವ ಟೆಂಟ್ ಸಿನಿಮಾ ಶಾಲೆಯಲ್ಲಿ ನಿಮ್ಮ ಜೊತೆ ನಿಂತು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅಂತ ನಾನು ತುಂಬ ಹೆಮ್ಮೆಯಿಂದ ನಾನು ಖುಷಿಯಿಂದ ಹೇಳ್ಕೊಳ್ತೀನಿ ಗುರುಗಳೇ. ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡಿಗರಿಗೆ ಅತ್ಯಂತ ಮನೋರಂಜನಾತ್ಮಕವಾಗಿ ತುಂಬ ಒಳ್ಳೊಳ್ಳೆಯ ವಿಚಾರಗಳನ್ನು, ಮೆಸೇಜ್ಗಳನ್ನು ಹೇಳ್ತಾನೆ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದವರು ನೀವು. ಆ ಕೊರಗಿತ್ತು ನನಗೆ, ಅಯ್ಯೋ ಇವ್ರುಗಳ ಜೊತೆ ಮೇಷ್ಟ್ರ ಜೊತೆ ಒಂದು ಸಿನಿಮಾನೂ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಲಿಲ್ವಲ್ಲ, ಹತ್ತಿರದಿಂದ ಕಲೀಲಿಲ್ವಲ್ಲ ಅಂತಂದರೂ ಕೂಡ ನಿಮ್ಮ ಸಿನಿಮಾಗಳಿಂದನೇ ಬಹಳ ದೂರದಿಂದ ಬಹಳಷ್ಟು ಕಲಿತೆ. ಆದರೆ ಈಗ
ಬಹಳ ದೊಡ್ಡ ಕೆಲಸ ಏನು ಮಾಡ್ತಾ ಇದ್ದೀರಿ ಟೆಂಟ್ ಸಿನಿಮಾ ಶಾಲೆಗಳ ಮೂಲಕ ಅದರ ಜೊತೆಯಾಗಿ ನಿಂತಿದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಇದೆ. ಅತ್ಯಂತ ಶಿಸ್ತಿನಿಂದ ಬಹಳ ಕ್ಲಾರಿಟಿ ಇಟ್ಕೊಂಡು ಸಿನಿಮಾ ಶಾಲೆಯನ್ನು ನಡೆಸುತ್ತಿರುವ ಏಕೈಕ ಸಂಸ್ಥೆ ಕರ್ನಾಟಕದಲ್ಲಿ ಟೆಂಟ್ ಸಿನಿಮಾ ಶಾಲೆ. ಅದರಲ್ಲಿ ನಾನು ಕೂಡ ನಿಮ್ಮ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ, ಬರುತ್ತಿರುವ ವಿದ್ಯಾರ್ಥಿಗಳಿಗೆ ನನಗೆ ಗೊತ್ತಿರೋದನ್ನು ಒಂಚೂರು ಹೇಳಿಕೊಡ್ತಾ ಮುಂದುವರಿಯುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ಗುರುಗಳೇ. ಆರೋಗ್ಯವಾಗಿರಿ, ಇನ್ನೂ ಹೆಚ್ಚಿನ ಪ್ರತಿಭೆಗಳಿಗೆ, ಕರ್ನಾಟಕದ ಪ್ರತಿಭೆಗಳಿಗೆ ನೀವು ಇನ್ಸ್ಪೈರ್ ಮಾಡ್ತಾ ಇರಿ, ನನ್ನನ್ನು ಇನ್ಸ್ಪೈರ್ ಮಾಡೋ ಹಾಗೇನೆ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಮತ್ತೆ ಆದಷ್ಟು ಬೇಗ ಕಾಣ್ತೀನಿ, ಶಾಲೆಯಲ್ಲಿ ನಿಮಗೆ ಸಿಗ್ತೀನಿ ಗುರುಗಳೇ. ನಮಸ್ಕಾರ. ನನ್ನ ಸಹೋದ್ಯೋಗಿ ಮಿತ್ರ, ಎಸ್, ನನ್ನ ಸರೀಕ, ಆದರೆ ಶಿಷ್ಯ ಅಂತ ಹೇಳ್ಕೊತಿದ್ದಾರೆ ಪಾಪ. ನಮ್ಮ ಶಾಲೆಯಲ್ಲಿ ಪಾಠ ಮಾಡ್ತಾರೆ. ಅವರ ಒಲವೇ ಮಂದಾರದ ದಿನಗಳಿಂದ ನಾನು ಅವರ ಅಭಿಮಾನಿ. ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ. ನಾವೆಲ್ಲ ಒಟ್ಟಿಗೆ ಸ್ಕ್ರಿಪ್ಟ್ ಚರ್ಚೆ ಮಾಡ್ತೀವಿ, ಒಟ್ಟಿಗೆ ಸಿನಿಮಾಗಳು ಮಾಡ್ತೀವಿ. ಇರಲಿ, ಅವರು ನಮಗೆ ಗುರುಸ್ಥಾನ ಕೊಟ್ಟಿದ್ದಕ್ಕೆ ನಾನು ತುಂಬ ತುಂಬ ಋಣಿ. ಟೆಂಟ್ ಸಿನಿಮಾ ಶುರು ಮಾಡಿದ್ದಕ್ಕೆ ಅಂತಂದರೆ, ನೀವು ನನ್ನ ಸಿನಿಮಾ ಜರ್ನಿ ನೋಡಿದರೆ ತುಂಬ ಹೊಸ ಪ್ರತಿಭೆಗಳನ್ನು, ಹೊಸ ತಂತ್ರಜ್ಞರನ್ನು, ಕಲಾವಿದರನ್ನು ನಾನು ಹಾಕ್ಕೊಂಡು ಬರ್ತಾ ಇತ್ತು. ಆಗೆಲ್ಲ ಏನಾಗ್ತಿತ್ತು ಅಂದರೆ, ಸೆಟ್ಟಲ್ಲಿ ಸ್ವಲ್ಪ ಹೇಳ್ಕೊಡೋಕೆ ಅವಕಾಶ ಇರ್ತಿತ್ತು, ಸಾವಧಾನ ಇರ್ತಿತ್ತು. ಒಂದು ಸ್ವಲ್ಪ ಒಬ್ಬ ಹೊಸ ಕಲಾವಿದನನ್ನು ಒಂಚೂರು ಪರಿಚಯ ಮಾಡಿಕೊಡೋಕ್ಕೆ ಬೇಕಾದ ತಾಳ್ಮೆ, ವ್ಯವಧಾನ, ಸಮಯ ಎಲ್ಲ ಇರ್ತಿತ್ತು. ಹೌದು. ಆದರೆ ಕ್ರಮೇಣ ವೇಗದ ದಿನಮಾನಗಳು ಬಂದ ಮೇಲೆ ಹೇಗಾಗಿದೆ ಅಂದರೆ, ಎಲ್ಲ ಹಿಂಗಾಗಬೇಕು. ಬಂದ ತಕ್ಷಣ ಡೈಲಾಗ್ ಕೊಡ್ತಾನೆ, ಮಾಡು ಅಂತಾನೆ, ಹಂಗಿರ್ತಾರೆ. ಸೊ ನಾನು ಗಮನಿಸ್ತಾ ತುಂಬ ಜನ ಹೊಸ ಕಲಾವಿದರು ಅವಮಾನಕ್ಕೊಳಗಾಗ್ತಿದ್ರು ಸೆಟ್ಟಲ್ಲಿ. ಓಕೆ. ಆಸೆ ಇರುತ್ತೆ, ಮತ್ತೆ ಟ್ಯಾಲೆಂಟು ಇರುತ್ತೆ, ಮೌಲ್ಡ್ ಆಗಿರಲ್ಲ. ರೈಟ್. ಪ್ರತಿಭೆ ಇರುತ್ತೆ ಅವ್ರಿಗೆ. ಹೌದು. ಅವ್ರಿಗೆ ಲೈಟ್ಸ್ ಅಂದ್ರೇನು, ಎಂಟ್ರಿ ಎಕ್ಸಿಟ್ ಏನು, ಫ್ರೇಮ್ ಅಂದ್ರೇನು, ಕ್ಲೋಸ್ ಶಾರ್ಟ್ಸ್ಗಳಲ್ಲಿ ಎಷ್ಟು ಕೇರ್ಫುಲ್ ಆಗಿರಬೇಕು, ದೊಡ್ಡ ಶಾರ್ಟ್ಸ್ಗಳಲ್ಲಿ, ವೈಡಲ್ಲಿ, MS ಅಲ್ಲಿ ಎಷ್ಟು ಸ್ವಾತಂತ್ರ್ಯ ಇರುತ್ತೆ, ಕೋ ಆರ್ಟಿಸ್ಟ್ಗಳ ಜೊತೆಗೆ ಏನು ಕೆಮಿಸ್ಟ್ರಿ ಬೇಕು, ಅವ್ರು ಎದುರುಗಡೆ ಇಲ್ದಿದ್ರು ಇದಾರೆ ಅನ್ಕೊಂಡು ಅವ್ರು ನೋಡಿ ಮಾತಾಡೋದು, ಈ ರಂಗಭೂಮಿಲಿ ಇರಲ್ಲ ಅದು. ಹೌದು. ಇದೆಲ್ಲ ಥರದ ಅಜ್ಞಾನದಿಂದ ಅಥವಾ ಕೊರತೆಯಿಂದ ತುಂಬ ಜನಕ್ಕೆ ಇನ್ಸಲ್ಟ್ ಆಗ್ತಿತ್ತು. ರೈಟ್. ಆಗ ಅನಿಸ್ತು ನನಗೆ ಒಂದು ವೃತ್ತಿಪರವಾದ ಶಾಲೆ ಬೇಕು ಅಂತ. ಜೊತೆಗೆ ನಾನು ಹುಟ್ಟಿದ ಊರು ನಾಗ್ತಿಹಳ್ಳಿ, ಅಲ್ಲಿಗೇನೋ ನಾನು ಋಣ ತೀರಿಸ್ತಾ ಇದ್ದೀನಿ ಸ್ವಲ್ಪ. ನನ್ನ ಸಿನಿಮಾ ಋಣ ಹೇಗೆ ತೀರಿಸೋದು? ನಾನು ಅಮೆರಿಕ ಮಾಡಿದ್ದೀನಿ, ಜನ ನನ್ನನ್ನು ಪ್ರೀತಿಸಿದ್ದಾರೆ, 1 ವರ್ಷ ನನ್ನ ಸಿನಿಮಾ ನೋಡಿದ್ದಾರೆ. ಈ ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಚಿತ್ರೋದ್ಯಮಕ್ಕೆ ನಾನು ಏನಾದರೂ ಕೊಟ್ಟು ಸಿನಿಮಾ ಋಣ ತೀರಿಸಬೇಕು ಅಂತ ನಿಜವಾದಂಥ ಉದ್ದೇಶ ಟೆಂಟ್ ಸಿನಿಮಾ ಹಿಂದೆ ಉಟ್ಕೊಂಡಿದ್ದು ಸಿನಿಮಾ. ಆಮೇಲೆ ನಮ್ಮ ಊರ ಪಕ್ಕ ಒಂದು ಹಿರಿಸಾವೆ ಟೆಂಟ್ ಸಿನಿಮಾ ಅಂತಿತ್ತು, ಅಲ್ಲಿ ನೋಡಿ ಸಿನಿಮಾ ನೋಡ್ಬಿಡ್ತಿದ್ರಿಂದ ಅದನ್ನೇ ಹಿಟ್ಟೆ ಟೆಂಟ್ ಸಿನಿಮಾ ಅಂತ. ಟೆಂಟ್ ಅನ್ನೋದು ಮೆಟಾಫರ್, ನಾಸ್ಟಾಲ್ಜಿಕ್ ಅದು ಮೆಟಾಫರ್. ಇವಾಗ ಟೆಂಟ್ಗಳು ಇಲ್ದಿದ್ರು ಕೂಡ. ಸೊ ಹಾಗೆ ಶುರು ಮಾಡಿದಾಗ ಇವತ್ತಿಗೆ ಅದು ಹೆಚ್ಚು ಕಡಿಮೆ 12 ವರ್ಷ ಆಯಿತು ಶುರು ಮಾಡಿ. ಸ್ವಂತ ಕಟ್ಟಡ ಇದ್ದದ್ರಿಂದ ನಡ್ಕೊಂಡ್ಬಂದಿದೆ. ನಮ್ಮ ಟೆಂಟ್ ಸಿನಿಮಾ ತುಂಬ ಲಾಭದಾಯಕವಾಗಿದೆ ಅಂತ ನಾನು ಹೇಳಲಾರೆ, ಆದರೆ ತುಂಬ ಕಮಿಟೆಡ್ ಆದ. ಬಿಕಾಸ್ ಆಫ್ ನಮ್ಮ ಜಯತೀರ್ಥ ಥರದ ಅನೇಕ ನಮ್ಮ ಚಿತ್ರರಂಗದ ನಿರ್ದೇಶಕರು, ನಟರು, ತಾರೆಗಳು, ಒಬ್ಬರು ರವಿಚಂದ್ರನ್ ಅವರಿರ್ಬೋದು, ಮೊನ್ನೆ ತರುಣ್ ಶ್ರೀಧರ್ ಥರ ನಿರ್ದೇಶಕರು ಬಂದು ಕ್ಲಾಸ್ ತೊಗೊಂಡಿದ್ರು, ರಂಗಾಯಣರಿಗೂ ಬಂದಿದ್ದಾರೆ. ಆ ಥರದ್ದು ಎಲ್ಲರನ್ನೂ ಕರೆದು ಅವ್ರ ಅನುಭವಗಳನ್ನು ಇಡೋದು ಒಂದು. ಅವ್ರನ್ನೆಲ್ಲ ವೀಕೆಂಡ್ ಕ್ಲಾಸಸ್ಸಲ್ಲಿ ನಾವು ಅವರಿಗೆ ವಿಶೇಷ ತರಗತಿ, ರೆಗ್ಯುಲರಾಗಿ ಮಂಡೇ ಟು ಫ್ರೈಡೇ ನಮ್ಮದೇ ಶಿಕ್ಷಕರು, ರೆಗ್ಯುಲರ್ ಕ್ಲಾಸಸ್ಸು. ಸೊ 2 ಬ್ಯಾಚ್ಗಳಿರುತ್ತೆ, ವೀಕೆಂಡ್ ಒಂದು ವೀಕ್ ಡೇಸ್. ಕೆಲವರು ಕೆಲಸಗಳಲ್ಲಿರೋರು ವೀಕೆಂಡ್ ಬ್ಯಾಚ್ಗಳು ತಗೋತಾರೆ, ಕೆಲವರು ಇದನ್ನೇ ವೃತ್ತಿಯಾಗಿ ಬಂದು ತೊಗೊಂಡು 4 ತಿಂಗಳ ಡಿಪ್ಲೊಮಾ ತರಗತಿಗಳು ಇರುತ್ತೆ, ಕೆಲವು ವರ್ಕ್ಶಾಪ್ಸ್ಗಳು ಮಾಡ್ತೀವಿ. ಈ ಥರದ್ದು ಇದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ನೀವು ಕೇಳಿದ್ರಲ್ಲ ನಿಮಗೆ 5 ಸಿನಿಮಾ ಮಾಡಿದ್ರಿ ಅಂತ, ಇದು ಒಂದು ಕಾರಣ. ಕಳೆದ 12 ವರ್ಷ ಶಾಲೆನೂ ನಡೆಸ್ತಾ ಇದ್ದೀನಿ ನಾನು. ಹೌದು. ನಾಗ್ತಿಹಳ್ಳಿ ಈಗ ಪ್ಯಾರಲಲ್ ಆಗಿ ಇದು ನನ್ನ ಟೈಮ್ ಕಬಳಿಸುತ್ತೆ. ಆದರೆ ತೃಪ್ತಿ ಇದೆ ಶಾಲೆ. ಅದು ಅನೇಕರಿಂದ ಆಗ್ತದೆ. ಇಂಡಸ್ಟ್ರಿ, ಕನ್ನಡ ಚಿತ್ರೋದ್ಯಮದಲ್ಲಿ ಮಾರಾಟಕ್ಕೆ ಈಗ ನೆಕ್ಸ್ಟ್ ವೀಕು ನಾವು ಮಾರುಕಟ್ಟೆ ಕಾರ್ಯಾಗಾರ ಮಾಡ್ತಿದ್ವಿ. ಡಿಸ್ಟ್ರಿಬ್ಯೂಟರ್ಸ್ ಬರ್ತಿದ್ದಾರೆ, ಎಕ್ಸಿಬಿಟರ್ಸ್ ಬರ್ತಿದ್ದಾರೆ, ಡಿಸೈನರ್ಸ್ ಬರ್ತಿದ್ದಾರೆ. OTT ಅಂದ್ರೆ ಏನು, ಎಲ್ಲನೂ ನಾವು ಸಿನಿಮಾ ಮಾಡುವುದಷ್ಟೇ ಮುಖ್ಯ ಅಲ್ಲ, ಮಾರುವುದು ಮುಖ್ಯ. ಅದನ್ನು ಕಲ್ತ್ಕೋಬೇಕು. ಮಾರುವುದು ಗೊತ್ತಿಲ್ಲದೆ ಮಾಡಿದರೆ ತುಂಬ ಜನ ತೊಂದರೆಗೆ ಸಿಗಾಕೋತಿದ್ದಾರೆ. ಅವೆನ್ಯೂಸ್ಗಳೇನು ಅಂತ, ಯಾವ್ಯಾವ ದಾರಿಯಲ್ಲಿ ಅವುಗಳನ್ನು ಸಂಪರ್ಕಿಸ್ಬೋದು ಅಂತ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಟು ದ ಪ್ರೆಸೆಂಟ್
ಎಸ್ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತ ನಾನು ನಂಬಿದ್ದೀನಿ. ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗಕ್ಕೂ ಕೂಡ. ನಿಮ್ಮ ಸಂಸ್ಥೆ ಟೆಂಟ್ ಸಿನಿಮಾ ಅದು ನೀವು ಪ್ರಾಫಿಟ್ ಮಾಡೋದಕ್ಕಾಗಲಿ ಮಾಡಿಲ್ಲ, ಆದ್ರೂ ಅದರಿಂದ ಲಾಭ ಪಡ್ಕೊಳ್ತಾ ಇರೋದು ಕನ್ನಡ ಚಿತ್ರರಂಗ. ಅದಕ್ಕೆ ಕನ್ನಡ ಚಿತ್ರರಂಗ ಕೂಡ ನಿಮಗೆ ಆಭಾರಿ. ಯಾಕೆ ನಮ್ಮ ಹುಡುಗರೆಲ್ಲ ಬಾಂಬೆಗೆ ಹೋಗಕ್ಕಾಗಲ್ಲ. ಹೌದು, ಮುಂಬೈಗೆ ಹೋಗೋದು, ಹೈದರಾಬಾದ್ಗೆ ಹೋಗೋದು, ಅಲ್ಲಿ ಇದ್ದು ಕಲ್ತ್ಕೊಂಡ್ಬರೋದಕ್ಕೆ ಸಿಕ್ಕಾಬಿಟ್ಟು ಎಕ್ಸ್ಪೆನ್ಸಿವ್. ನಿಜ ನಿಜ. ಇಲ್ಲ, ಬಾಂಬೆ ಶಾಲೆಗಳಿದೆ, ಇಲ್ಲ ಅಂತಲ್ಲ. ಬಾಂಬೆಯಿಂದ ಬರೋ ಸಾಕಷ್ಟು ನಟರು ನಾವು ನ್ಯೂಯಾರ್ಕ್ ಇಂದ ಕಲ್ತ್ಕೊಂಡ್ಬಂದ್ವಿ ಅಂತ ಹೇಳ್ತಾರೆ. ಅಲ್ಲ ಶ್ಯಾಮ್, ನನ್ನ ಕೆಲವು ವಿದ್ಯಾರ್ಥಿಗಳೇ ನಾನು ನೋಡಿದ್ದೀನಿ ಟಿವಿ ಇಂಟರ್ವ್ಯೂಗಳಲ್ಲಿ, ಸಂದರ್ಶನದಲ್ಲಿ, ನಮ್ಮ ವಿದ್ಯಾರ್ಥಿ ನಮ್ಮಿಂದ ಕಲ್ತು ಹೋಗಿರ್ತಾರೆ, ಅವರು ಬಾಂಬೆಲಿ ಕಲ್ತ್ಕೊಂಬಂದೆ ಅಂತ ಹೇಳ್ತಾರೆ. ಅದೆಲ್ಲ ಏನು ಕ್ಷಮ್ಯ, ಅವ್ರಿಗೇನೋ ಬೆಳೆಯೋದಕ್ಕೇನೋ ಅನ್ಕೊಳ್ಳಿ, ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಲ್ತ್ವಿ ಅಂತ. ಆಮೇಲೆ ನಾವು ಯಾರಿಗಾದ್ರೂ ಸಹಾಯ ಮಾಡಿದರೆ, ಬೆಂಬಲವಾಗಿ ನಿಂತರೆ, ಸಹಾಯ ಮಾಡಿ ಮರುಕ್ಷಣ ಮರೆತು ಬಿಡ್ಬೇಕು. ಅದು ನನ್ನ ತೀರ್ಮಾನ. ಮರುಕ್ಷಣ ಅವ್ರು ಬೇಕಾ ನೆನೆಸ್ಕೊಳ್ಳಿ. ಈಗ ಪ್ರತಿಬಿಂಬ ಧಾರಾವಾಹಿಯಲ್ಲಿ ಬಂದಂಥವರು, ವಠಾರದಲ್ಲಿ ಬಂದವರು, ಪ್ರತಿಬಿಂಬದಲ್ಲಿ ಬಂದವರು ಇವತ್ತು ದೊಡ್ಡ ಸ್ಟಾರ್ಗಳಾಗಿದ್ದಾರೆ ಕನ್ನಡದಲ್ಲಿ. ನಾವು ಅದನ್ನ ಯಾಕೆ ಹೇಳ್ಕೋಬೇಕು? ಹೇಳ್ಕೋಬಾರ್ದು, ಅದು ತಪ್ಪು. ಅದು ಕೆಲಸ, ಶಾಲೆಯ ಕೆಲಸ, ಅದು ಮಾಡಿದ್ದೀವಿ ಅಷ್ಟೇ. ಅಗತ್ಯ ಕಂಡ್ರೆ ಅವ್ರು ಹೇಳ್ಕೊಳ್ತಾರೆ, ಅಗತ್ಯ ಕಾಣ್ತಿದ್ರೆ ಹೇಳಲ್ಲ. ಅದು ಅವರ ವೈಯಕ್ತಿಕ ವಿಚಾರ. ಮೇಷ್ಟ್ರೆ, ಚಿತ್ರರಂಗ ಆಗಲಿ, ಸಾಹಿತ್ಯ ವಲಯ ಆಗಲಿ, ಶಿಕ್ಷಣ ವಲಯ ಆಗಲಿ, ನಿಮಗೆ ಸಾಕಷ್ಟು ಆಭಾರಿಯಾಗಿರಬೇಕು. ನಮ್ಮ ಕನ್ನಡ ನಾನು ಆಭಾರಿಯಾಗಿರ್ಬೇಕು, ಹಳ್ಳಿಗೆ ನಾನು ಆಭಾರಿಯಾಗಿರಬೇಕು, ಸಿನಿಮಾ ಕ್ಷೇತ್ರಕ್ಕೆ ನಾನು ಆಭಾರಿಯಾಗಿರ್ಬೇಕು. ನಮ್ಮಂಥ ಲೇಖಕರನ್ನು, ಯಾರೋ ಒಬ್ಬ ಅಧ್ಯಾಪಕನನ್ನು ಬರ್ಮಾಡ್ಕೊಂಡು ಯಶಸ್ಸು ಕೊಟ್ಟಲ್ಲ ಇಂಡಸ್ಟ್ರಿಗೆ ನಾನು ಋಣಿಯಾಗಿರ್ಬೇಕು. ಈ ಮಹಾಪ್ರವಾಹ ಅದು. ನಾನು ಒಬ್ಬ ಸಣ್ಣ ಲೇಖಕನಾಗಿ ಬಂದವರು. ಅದು ಒಮ್ಮೆ ನಮ್ಮ ಲೇಖಕರು ಬಂದ್ರೆಲ್ಲ ಆರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತ ಒಂದಿತ್ತು. ನಾನು ಅದನ್ನ ಬ್ರೇಕ್ ಮಾಡಿ ಸಿನಿಮಾ ಸ್ವಲ್ಪ ಮಾಡ್ಕೊಂಡು ಹೋದೆ. ಒಪ್ಕೊಂಡ್ರಲ್ಲ ಜನ, ಆ ಜನತೆಗೆ ನಾನು ಋಣಿಯಾಗಿರ್ಬೇಕು. ಕನ್ನಡ ಪ್ರೇಕ್ಷಕರಿಂದ ನಿಮ್ಮ ಕಡೆಯಿಂದ ಇನ್ನೂ ಸಾಕಷ್ಟು ಕೊಡುಗೆಗಳು ಬರಲಿ. ನಿಮ್ಮ ಸಿನಿಮಾಗಳಿಗೆ ಕಾಯ್ತಾ ಇದ್ದೀವಿ. ದೂರದರ್ಶನಕ್ಕೆ ನಾನು ಎಷ್ಟು ಋಣಿ ಅಂದ್ರೆ, ನಿರ್ದೇಶನ ಪ್ರಾರಂಭ ಮಾಡಿದ್ದು ಇಲ್ಲಿ ನಾನು. ಫಸ್ಟ್ ನನ್ನ ಫಿಲ್ಮು ಸುಗ್ಗಿ ಆಗಿದ್ದೇ ದೂರದರ್ಶನ. ಸುಗ್ಗಿ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರ ಕಥೆನ ನಾನು ಅಡಾಪ್ಟ್ ಮಾಡಿದ್ದೆ. ಆಮೇಲೆ ಬುದ್ಧನನ್ನು ಕುರಿತು ಕಿರುಚಿತ್ರ ಮಾಡಿದ್ದೆ, ಕರುಣಾಳು ಬಾ ಬೆಳಕೆ ಅಂತ. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ನಾನು ಅನೇಕ ಕಥೆಗಳನ್ನ ಇಲ್ಲಿ ಎಪಿಸೋಡ್ಗಳು ಮಾಡಿದ್ದಾರೆ ಬೇರೆ ನಿರ್ದೇಶಕರು ಕೂಡ. ನಾನು ಕಾರಂತರ ಜೊತೆ ಪರಿಸರದಲ್ಲಿ ಹೋರಾಟದಲ್ಲಿದ್ದಾಗ ಪರಿಸರ ಜಾಗೃತಿಗೋಸ್ಕರ ಹಾಡು ಬರೆದಿದ್ದೆ. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಇದು ಬರ್ದಿತ್ತು. ಆಗ ಇಲ್ಲಿ ನಳಿನಿ ರಾಮಣ್ಣ ಅವರಿದ್ರು. ತುಂಬಾ ಅದನ್ನ ಫಿಲ್ಲರ್ಸ್ ತರ ಬಹಳ ಮಾಡಿದ್ರು. ಈಗಲೂ ಶಾಲೆಗಳಲ್ಲಿ ಅದನ್ನ ನಾನು ಸ್ಕೂಲಲ್ಲಿದ್ದಂಥ ಸಂದರ್ಭ ಅದು ಹಾಡುಗಳು. ಅದು ಮತ್ತೆ ಇನ್ನೊಂದು ನಾನು ಹಾಡುವ ಹೆಸರು ಪ್ರಕೃತಿ, ಅದು ಬಹಳ ಹಾಡುಗಳು. ಅದಕ್ಕೆ ನಮ್ಮ ಇವರು BK ವರ್ಮಾ ಅವರು ಪೇಂಟಿಂಗ್ಗಳನ್ನು ಬಳಸ್ಕೊತಿದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪ್ರಕೃತಿ ಮಾತೆದು. ಹೌದು, ಅದರಲ್ಲಿ ಆಮೇಲೆ ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನಲ್ಲ ಅಂತ ಒಂದು ಹಾಡು ಬರ್ತಿತ್ತು. ಇದನ್ನ ನೆನೆಸ್ಕೊಂಡಿದ್ದೆ ಕೇಳ್ತಿದ್ದೀನಿ. ವಿಜಯ ಭಾಸ್ಕರ್, ವಾಣಿ ಜಯರಾಮ್ ಅವರು ಉಚಿತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅಂದ್ರೆ ಕಂಪೋಸ್ ಮಾಡಿದ್ದಕ್ಕೇನು ತಗೊಳ್ಳಿಲ್ಲ ಅವರು. ಯಾಕೆಂದ್ರೆ ಪರಿಸರ ಚಳುವಳಿ ಇದು ಅಂತ ಹೇಳಿ BR ಛಾಯಾ ಹಾಡಿದ್ರು ಹಾಡುಗಳನ್ನ. ಗಿಡ ನೆಡಿ ಗಿಡ ನೆಡಿ ಹಾಡಿದ್ದು ಛಾಯಾ, ಅವರು ಮತ್ತೆ ರಾಜ್ಕುಮಾರ್ ಭಾರತಿ ಅಂತ ಇನ್ನೊಬ್ರು, ಅವರೆಲ್ಲ ಸೇರಿ ಮಾಡಿಕೊಟ್ಟಿದ್ದು. ನಮ್ಮ ಚಳುವಳಿಯ ಉದ್ದೇಶಕ್ಕೆ ಬಹಳ ಬಳಕೆ ಆಯ್ತು ಹಾಡು. ಶಾಲೆಗಳಲ್ಲಿ ಈಗಲೂ ಪರಿಸರ ದಿನಗಳಲ್ಲಿ ಅದನ್ನು ಬಳಸ್ತಾರೆ ಆ ಹಾಡನ್ನು. ನನ್ನಂತ ಲಕ್ಷಾಂತರ ಜನರ ಬಾಲ್ಯದ ನೆನಪುಗಳವು, ಅದನ್ನ ಅಳಿಸೋದಕ್ಕೆ ಸಾಧ್ಯವೇ. ಅದೊಬ್ರು ರೇಗಿಸ್ತಾ ಇದ್ರು ನನಗೆ, ನೀವು ಬರೆದು ಬಿಟ್ಟಿದ್ದೀರಿ ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ ಅಂತ. ನಮ್ಮ ಮನೆ ಮುಂದೆ ಜಾಗನೇ ಇಲ್ಲ ಮೇಷ್ಟ್ರೆ, ನೀವು ಬರೆಯೋದು ಬರೆದು ಬಿಡ್ತೀರಿ ಹಾಡು. ಅದೊಂದು ಆಶಯ ಅಷ್ಟೇ, ಇದ್ದಾಗ ಇರೋ ಕಡೆ ನೆಡಿ ಅಂತ, ನಿಮ್ಮ ಮನೆ ಮುಂದೆ ನೆಡಬೇಕು ಅಂತ ಅಲ್ಲ. ನಿಮ್ಮಿಂದ ಕನ್ನಡ ಚಿತ್ರರಂಗಕ್ಕೆ, ಸಾಹಿತ್ಯಕ್ಕೆ ಇನ್ನ ನಿಮ್ಮ ಕೊಡುಗೆಗಳು ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ. ಮಾಧ್ಯಮದ ವ್ಯಕ್ತಿಯಾಗಿ ಶ್ಯಾಮ್, ಮುಂಚೆಯಿಂದ ನನ್ನ ಕೆಲಸ, ಬೆಳವಣಿಗೆ, ಕೆಲಸಗಳು, ಪ್ರಗತಿ, ಅದರಲ್ಲೆಲ್ಲ ಬಹಳ ವೈಯಕ್ತಿಕವಾಗಿ ನೀವು ಒಳ್ಳೆ ಮಾತುಗಳನ್ನು ಬರೆದು ಪ್ರೋತ್ಸಾಹ ಕೊಟ್ಟಿದ್ದೀರಿ. ನೀವು ಮತ್ತು ನಿಮ್ಮ ಥರದ ಅನೇಕ ಮಾಧ್ಯಮದ ಮಿತ್ರರು, ವಿಶೇಷವಾಗಿ ದೂರದರ್ಶನ, ನಮ್ಮ ಮಾತೃ ಸಂಸ್ಥೆ ಇದು, ಮತ್ತು ಆಕಾಶವಾಣಿ ಬಗ್ಗೆ ನನಗೆ ವಿಶೇಷವಾದ ಗೌರವ.
ಇಲ್ಲಿಂದ ನನ್ನ ಬದುಕು ಪ್ರಾರಂಭವಾಗಿದ್ದು ನಿರ್ದೇಶಕನಾಗಿ. ಇಂಥ ಜಾಗದಲ್ಲಿ ಕೂರಿಸ್ಕೊಂಡು ತಾರಾಂತರಂಗ ಅಂತ ಹೇಳಿ ತಾರೆ ಎಲ್ಲದವನನ್ನು ಕೂರಿಸ್ಕೊಂಡು ಮಾತಾಡಿದ್ದೀರಾ. ನಿಮಗೆ ಕೂಡ ದೂರದರ್ಶನಕ್ಕೆ ನಾನು ಬಹಳ ಬಹಳ ಋಣಿಯಾಗಿದ್ದೇನೆ. ತಾರೆಯರ ಅಂತರಾಳದ ಮಾತುಗಳಲ್ಲಿ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಅಂತರಾಳದ ಸ್ಫೂರ್ತಿದಾಯಕ ಮಾತುಗಳನ್ನ ಈ ವಾರ ಕೇಳಿದ್ವಿ. ಮುಂದಿನ ವಾರ ಮತ್ತೊಬ್ಬ ತಾರೆಯೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಗರಿ ಸರಿ ಸಾ ಸ ಸ ಸ ಸ ಸ ಸ ಸ ಮ ಗರಿ ಸರಿ ರಿ 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 ಪ ಮ ಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ. ಗರಿ ಸರಿ ಸಾ ಸ ಸ ಸ ಸ ಸ ಸ ಮ ಗರಿ ಸರಿ ರಿ